सुमुखो सुंदरतरो सुनातो सुखचित्तनो सुराराधितपादाब्जौ रमानारायणो स्तुवः गुरुवादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमोऽत्यन्तदयालवे श्री गुरुभ्यो नमः हरिः ओं परमपूज्यराद ಮಂತ್ರಾಲಯ ಮಠಾಧೀಶರಾದ ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರ ಶರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಅವರ ಆದೇಶಾನುಸಾರ ರಾಘವೇಂದ್ರ ಸ್ವಾಮಿಗಳವರ ಮಠ ಜವಾಹರ್ ನಗರದಲ್ಲಿ ಒಂದು ವಿನೂತನವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿನಿತ್ಯ ನಾವು ಒಂದು ತುತ್ತು ಅನ್ನವನ್ನು ಬಾಯಲ್ಲಿ ಹಾಕೊಳ್ಳೋಕ್ಕಿಂತ ಮುಂಚೆ ಒಂದು ಶ್ಲೋಕವನ್ನು ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಬ್ರಹ್ಮಾಂತ ಗುರುವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತಿ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಪ್ರತಿ ಜನ್ಮದಲ್ಲೂ ಕೂಡ ಮಧ್ವಾಚಾರ್ಯರೇ ನಮಗೆ ಗುರುಗಳಾಗಿ ಬರಲಿ ಅಂತ ಪ್ರಾರ್ಥನೆ ಮಾಡಿ ನಾವು ಭೋಜನವನ್ನು ಸ್ವೀಕಾರ ಮಾಡ್ತೀವಿ. ಯಾಕೆ ಮಧ್ವಾಚಾರ್ಯರು ತ್ರೈಲೋಕ್ಯ ಗುರುಗಳು, ಯಾಕೆ ಮಧ್ವಾಚಾರ್ಯರೇ ನಮಗೆ ಗುರುಗಳಾಗಿ ಪ್ರತಿ ಜನ್ಮದಲ್ಲಿ ಬರಬೇಕು ಅಂದರೆ ಮಧ್ವಾಚಾರ್ಯರು ನಮಗೆ ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡಿ ಸುಜ್ಞಾನವನ್ನು ಕೊಟ್ಟಿದ್ದಾರೆ. ನಮಗೆ ಧನ ಸಂಪತ್ತು ಶ್ರೀಮಂತಿಕೆ ಭೂಮಿ ಬಂಗಾರ ಎಲ್ಲವೂ ನಾಶ ಆಗುತ್ತೆ, ನಮ್ಮ ಜ್ಞಾನ ಯಾವತ್ತೂ ನಾಶ ಆಗುವಂಥದ್ದಲ್ಲ. ಅಂತಹ ಜ್ಞಾನವನ್ನು ಕೊಟ್ಟ ಮಹಾನುಭಾವರು ತ್ರೈಲೋಕ್ಯ ಗುರುಗಳು ಮಧ್ವಾಚಾರ್ಯರು. ಮಧ್ವನವಮಿ ಅವರ ಉತ್ಸವ ವಿಜೃಂಭಣೆಯಿಂದ ನಾವು ಮಾಡ್ತೇವೆ. ಉತ್ಸವವನ್ನು ಕೇವಲ ಮಾಡಿದರೆ ಅದು ಪ್ರಯೋಜನ ಇಲ್ಲ. ಮಧ್ವಾಚಾರ್ಯರ ಸಂಪೂರ್ಣ ಮಹಿಮೆಗಳನ್ನು ತಿಳ್ಕೊಂಡು ಮಧ್ವನವಮಿ ಆಚರಿಸಿದರೆ ಅದಕ್ಕೊಂದು ಸಾರ್ಥಕತೆ ಬರುತ್ತೆ. ಹಾಗಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರು ಮಧ್ವ ನವರಾತ್ರೋತ್ಸವ ಮಾಡಬೇಕು ಮಠದಲ್ಲಿ ಅಂತ ಆದೇಶ ಮಾಡಿದ್ದಾರೆ. ಹಾಗಾಗಿ 9 ದಿನಗಳ ಕಾಲ 9 ಜನ ವಿದ್ವಾಂಸರಿಂದ ಅನೇಕ ಮಧ್ವಾಚಾರ್ಯರ ಮಹಿಮೆಗಳನ್ನು ಶ್ರವಣ ಮಾಡುವ ಭಾಗ್ಯ ರಾಯಚೂರು ಜನರದ್ದಾಗಿದೆ. ಇಂದಿನ ದಿನ ಉಪನ್ಯಾಸಕರು ಶ್ರೀನಿವಾಸಾಚಾರ್ಯ ಜೋಶಿಗಿಂತ ಆಚಾರ್ಯರ ಹೆಸರು. ಅವರು ಮಧ್ವಾಚಾರ್ಯರ ಪ್ರಾದುರ್ಭಾವ ಅನ್ನುವ ವಿಷಯವನ್ನು ಕುರಿತು ಉಪನ್ಯಾಸ ನೀಡಿದ್ದಾರೆ. ಆಚಾರ್ಯರು ಪೂರ್ಣಬ್ರಹ್ಮ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ್ದಾರೆ. ಪ್ರಸ್ತುತ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ರಾಯಚೂರು ಶಾಖೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಗುರುಗಳ ಸಮಾಧಾನದಿಂದ. ಹಾಗಾಗಿ ಆಚಾರ್ಯರು ಮಧ್ವಾಚಾರ್ಯರ ಪ್ರಾದುರ್ಭಾವ ಅನ್ನುವ ವಿಷಯದ ಬಗ್ಗೆ ತಮ್ಮ ವಚನಾಮೃತವನ್ನು ಗುಣಪಡಿಸಬೇಕು ಅಂತ ಆಚಾರ್ಯರಲ್ಲಿ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆನಂದಾದಿ ಗುಣೋದೃಕ್ತಂ ಸ್ವಾಶಿತಾನಂದದಾಯಕಂ ಆನಂದಾತ್ಮಕ ಸದ್ದೇಹಂ ಭಜೇಹಂ ಬಾದರಾಯಂ. ಶರ್ವಾದಿ ಸರ್ವಗೀರ್ವಾಣ ನಿರ್ವಾಣಗತಿ ಹೇತವಃ ಪೂರ್ಣಪ್ರಜ್ಞ ಪದಾಂಬೋಜ ಪಾಂಸವ ಪಾತು ನಃ ಸದಾ. ಧ್ರುವಾದಿದ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೇರತಂ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ಮಮ. ಅಧುನಾ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಭಕ್ತಿಯಿಂದಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಮಾಘ ಶುದ್ಧ ನವಮಿ ಮಧ್ವನವಮಿಯ ಪ್ರಯುಕ್ತ ಮಧ್ವ ನವರಾತ್ರೋತ್ಸವ 3 ಜನ ಪ್ರಸಿದ್ಧ ಆಚಾರ್ಯರು ಮದತ್ರಯದ ಆಚಾರ್ಯರಿದ್ದಾರೆ. ಅದರಲ್ಲಿ ಜನ್ಮಭೂಮಿ ಮತ್ತು ಕರ್ಮಭೂಮಿ ಎರಡೂ ಕೂಡ ಕರ್ನಾಟಕವೇ ಆಗಿರುವಂತಹ ಏಕೈಕ ಆಚಾರ್ಯರು ಅಂತಂದರೆ ಅದು ಮಧ್ವಾಚಾರ್ಯರು. ಯಾಕೆಂತಂದರೆ ಶಂಕರರು ಅವರು ಕೇರಳದಲ್ಲಿ ಹುಟ್ಟಿದವರು, ಅವರ ಕರ್ಮಭೂಮಿ ಮಾತ್ರ ಕರ್ನಾಟಕವಾಗಿತ್ತು. ರಾಮಾನುಜರ ಕರ್ಮಭೂಮಿ ಮಾತ್ರ ಅದು ಕರ್ನಾಟಕವಾಗಿತ್ತು, ಅವರ ಜನ್ಮಭೂಮಿ ಅಲ್ಲ. ಆದರೆ ಆಚಾರ್ಯ ಮಧ್ವರ ಜನ್ಮಭೂಮಿಯೂ ಕರ್ನಾಟಕವೇ ಆಗಿತ್ತು, ಕರ್ಮಭೂಮಿಯೂ ಕೂಡ ಅದು ಕರ್ನಾಟಕವೇ ಆಗಿತ್ತು. ಹಾಗಾಗಿ
ಮಧ್ವಾಚಾರ್ಯರು ಈ ನಮ್ಮ ರಾಜ್ಯದಲ್ಲಿ ಹುಟ್ಟು ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಆಚಾರ್ಯ ಮಧ್ವರ ಏನು ಮಧ್ವನವಮಿ ದಿವಸ ನಾವು ಉತ್ಸವವನ್ನು ಆಚರಣೆ ಮಾಡ್ತೇವೋ ಅದರ ಪ್ರಯುಕ್ತವಾಗಿ ಶ್ರೀಪಾದಂಗಳವರು ಆದೇಶವನ್ನು ನೀಡಿದ್ದಾರೆ. 9 ದಿನಗಳ ಕಾಲ ಈ ಮಧ್ವ ನವರಾತ್ರೋತ್ಸವ ನಡೆಯಬೇಕು ಎಂಬುದಾಗಿ. ಅದರಿಂದಾಗಿ ಅವರ ಅಪ್ಪಣೆಯಂತೆ ಇಂದು ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಗುರುಗಳು ಅಂತಂದರೆ ಅನೇಕ ಮಾತುಗಳನ್ನು ಕೇಳ್ತೇವೆ ನಾವು. ದಾಸರು ಸ್ಮರಿಸು ಗುರುಗಳ ಮನವೇ ಅಂತ ಹೇಳಬೇಕಾದ್ರೆ ಹೇಳ್ತಾರೆ ಏನಂತಂದ್ರೆ, ಗುರುಸ್ಮರಣೆಯಿಂದ ಸಕಲ ವಿಪತ್ತು ಪರಿಹಾರ, ಗುರುಸ್ಮರಣೆಯಿಂದ ಸಂಪದವು ನಮಗೆ, ಗುರುಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರುಸ್ಮರಣೆಯಿಂದ ಹರಿಯೊಲೆದು ಪೊರೆವ. ಗುರುಗಳನ್ನು ಸ್ಮರಣೆ ಮಾಡಿದರೆ ಸಾಕಂತೆ. ಗುರುಗಳನ್ನು ಸ್ಮರಣೆ ಮಾಡಿದರೆ ಏನಾಗತ್ತಂದ್ರೆ ಸಕಲ ವಿಪತ್ತು ಪರಿಹಾರ, ಎಲ್ಲ ಆಪತ್ತುಗಳು ನಮಗೆ ಬಂದಂತಹ ಆಪತ್ತುಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಗುರುಸ್ಮರಣೆಯಿಂದ ಸಂಪತ್ತು ಬರುತ್ತದೆ. ಗುರುಗಳ ಸ್ಮರಣೆಯಿಂದಾಗಿ ವಿಶೇಷ ಧನ ದೊರಕುವುದು. ಅದೇನು ಧನ? ಧನ ಅಂದ್ರೆ ಏನು? ಹಣ. ಆ ಹಣದಲ್ಲಿ ಏನು ವಿಶೇಷ ಅಂತಂದ್ರೆ ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಏನಂತಂದ್ರೆ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭಾತೃಭಾಜ್ಯಂ ನ ಚ ಭಾರಕಾರಿ, ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ, ವಿದ್ಯಾಧನಂ ಸರ್ವಧನಾತ್ ಪ್ರದಾನಂ. ನಾವು ಎಲ್ಲರೂ ಕೂಡ ಏನು ಮಾಡ್ತೇವೆ ಅಂತಂದ್ರೆ ಹಣವನ್ನು ಸಂಪಾದನೆ ಮಾಡಬೇಕು, ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತೇವೆ. ಹಾಗಾದ್ರೆ ನಿಜವಾದ ಹಣ ಯಾವುದು ಅಂತ ಪ್ರಶ್ನೆ ಬಂದ್ರೆ ವಿದ್ಯಾಧನಂ ಸರ್ವಧನಾತ್ ಪ್ರದಾನಂ. ವಿದ್ಯೆ ಎಂಬಂತಹ ಸಂಪತ್ತೇನಿದೆಯಲ್ಲ ಅದು ಅತ್ಯುತ್ತಮವಾದಂತಹ ಸಂಪತ್ತು, ಅತ್ಯುತ್ತಮವಾದಂತಹ ಹಣ ಅಂತ ಹೇಳ್ತಾ ಇದ್ದಾನೆ ಸುಭಾಷಿತಕಾರ. ಯಾಕೆ ಅಂತಂದ್ರೆ ನ ಚೋರಹಾರ್ಯಂ. ಈಗ ನಮ್ಮ ಮನೆಯಲ್ಲಿ ಒಂದಿಷ್ಟು ಬಹಳ ಸಂಪತ್ತಿತ್ತು ಅಂತಾದ್ರೆ ನಮಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಯಾರು ಬಂದು ಕಳ್ತನ ಮಾಡ್ತಾರೋ ಏನು. ಒಂದು ಊರಿನಿಂದಾಗಿ ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೆ 10 ಸತಿ ನಾವು ಮನೆಯನ್ನು ಬೀಗ ಹಾಕಿದ್ದೀವೋ ಇಲ್ಲ ಅಂತ ಚೆಕ್ ಮಾಡಬೇಕಾಗತ್ತೆ. ಅಷ್ಟು ಹೆದರಿಕೆ ನಮಗೆ. ಆದರೆ ವಿದ್ಯೆ ಧನ ಹಾಗಿಲ್ಲ. ವಿದ್ಯೆ ಎಂಬಂತ ಹಣ ಇತ್ತು ಅಂತಂದ್ರೆ ನ ಚೋರಹಾರ್ಯಂ ನ ಚ ರಾಜಹಾರ್ಯಂ. ರಾಜರು ಈಗ ಒಬ್ಬರು ಇಷ್ಟಿಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅಂತಿದೆ, ಅದಕ್ಕಿಂತ ಜಾಸ್ತಿ ನಾವು ಸಂಪಾದನೆ ಮಾಡಿವೆ ಅಂದರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ನಾವು ಕರವನ್ನು ಕಟ್ಟಲೇಬೇಕು. ಆದರೆ ಈ ವಿದ್ಯೆಗೆ ಹಂಗಲ್ಲ. ಎಷ್ಟನ್ನು ಬೇಕಾದರೂ ವಿದ್ಯೆಯನ್ನು ನಾವು ಸಂಪಾದನೆ ಮಾಡಬಹುದು. ನ ಭಾತೃಭಾಗ್ಯಂ. ಪೂರ್ವಜರ ಆಸ್ತಿ ಇತ್ತು ಅಂತಾದರೆ ಅದನ್ನು ನಾವು ಪಾಲು ಮಾಡಬೇಕಾಗತ್ತೆ. ಅಣ್ಣಗಿಷ್ಟು ಪಾಲು, ತಮ್ಮಗಿಷ್ಟು ಪಾಲು, ಅಕ್ಕಗಿಷ್ಟು ಪಾಲು ಅಂತ ಅದನ್ನು ಪಾಲು ಮಾಡಬೇಕಾಗತ್ತೆ. ವಿದ್ಯೆಗಾಗಬೇಕಾದ್ರೆ ಆ ರೀತಿಯಾಗಿ ಇಷ್ಟು ನಾನು ಓದ್ತೇನೆ, ಇಷ್ಟು ನೀನು ಓದ್ತೇನೆ ಅಂತ ಇಲ್ಲೇ ಇಲ್ಲ. ವಿದ್ಯೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಓದ್ಬೋದು. ನ ಭಾತೃಭಾಗ್ಯಂ ನ ಚ ಭಾರಕಾರಿ. ಅದನ್ನು ಹೊರೋದರಿಂದಾಗಿ ನಮಗೆ ಭಾರ ಇಲ್ಲ. ವಿದ್ಯೆಯನ್ನು ಹೊರತವನಿಗೆ ಆ ವಿದ್ಯೆ ಭಾರ ಆಗೋದಿಲ್ಲ. ಅಷ್ಟೇ ಅಲ್ಲ, ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ನಮ್ಮಲ್ಲಿರುವಂತಹ ದುಡ್ಡನ್ನು ನಾವು ಸಂಪಾದನೆ ಮಾಡಿದಂತಹ ದುಡ್ಡನ್ನು ಖರ್ಚು ಮಾಡಬೇಕಾದ್ರೆ ಉಳಿಯಲ್ಲ ಅಂತ ಹೆದರಿಕೆ ಇರ್ತದೆ. ಆದರೆ ಈ ವಿದ್ಯೆ ಆಗಲ್ಲ. ನಾವು ಎಷ್ಟು ಕೊಡ್ತೀವೋ ಅದು ಅಷ್ಟು ನಮಗೆ ವೃದ್ಧಿ ಆಗ್ತಾ ಹೋಗ್ತದೆ. ವೇದವ್ಯಾಸ ದೇವರು ಅದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮನನ್ನು ತಿಳ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು? ಜಿಜ್ಞಾಸ ಮಾಡಬೇಕು. ಜಿಜ್ಞಾಸ ಮಾಡಬೇಕಂದ್ರೆ ಏನು? ನಮಗೆ ನಾವು ಒಂದಿಷ್ಟು ತಿಳ್ಕೊಳ್ತೇವೆ, ಅದ್ರ ಮೇಲೆ ಪ್ರಶ್ನೆ ಬರುತ್ತೆ, ಅದನ್ನು ಕೇಳಬೇಕು, ಮತ್ತೆ ಪಡೆಯಬೇಕು, ಇನ್ನೊಂದು ಜನರಿಗೆ ಹೇಳಬೇಕು, ಇನ್ನೊಂದಷ್ಟು ಜನರಿಗೆ ಹೇಳಿದಾಗ ಮತ್ತೆ ಪ್ರಶ್ನೆ ಬರ್ತದೆ, ಮತ್ತೆ ಕೇಳಬೇಕು. ಅದರಿಂದಾಗಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ, ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ವಿದ್ಯೆ ಎಂಬಂತಹ ಧನ ಏನಿದೆ ಅದು ಎಲ್ಲ ಧನಗಳಲ್ಲಿ ಪ್ರಧಾನ ಅಂತ ಹೇಳ್ತಾರೆ. ಅದನ್ನೇ ದಾಸರು ಹೇಳಿದ್ದು, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು. ಏನು ವಿಶೇಷ ಧನ? ವಿದ್ಯಾ ಎಂಬಂತಹ ಧನ, ಭಗವಂತನ ತತ್ವಜ್ಞಾನ ಎಂಬಂತಹ ಧನ, ಅದು ನಮಗೆ ಗುರುಗಳಿಂದಾಗಿ ದೊರೀತದೆ. ಗುರುಸ್ಮರಣೆಯಿಂದ ಹರಿಯೊಲೆದು ಪೊರೆವ. ಯಾವಾಗ ಭಗವಂತನ ವಿಷಯಕ್ಕೆ ತತ್ವಜ್ಞಾನ ಬಂತು ಅಂತಾದರೆ ನಾವು ಭಗವಂತನಲ್ಲಿ ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ. ನಾವು ಭಗವಂತನಲ್ಲಿ ಭಕ್ತಿ ಮಾಡಿದ್ದೀವಿ ಅಂತಾದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅದರಿಂದಾಗಿ ಈ ರೀತಿಯಾಗಿ ಭಗವಂತ ನಮ್ಮನ್ನು ಪಡೆಯಬೇಕು. ಭಗವಂತ ಏನಂ ಮೂಚಯಾಮಿ, ಇವನನ್ನು ನಾನು ಮುಕ್ತನನ್ನಾಗಿ ಮಾಡಬೇಕು ಅಂತ ಭಗವಂತನಿಗೆ ಇಚ್ಛೆ ಬರಬೇಕು ಅಂತಾದರೆ ನಮಗೆ ಭಗವಂತನ ವಿಷಯಕ್ಕೆ ಜ್ಞಾನ ಬರಬೇಕು. ಆ ಭಗವಂತನ ವಿಷಯಕ್ಕೆ ಜ್ಞಾನ ಬರಬೇಕು ಅಂತಾದರೆ ನಮಗೆ ಯಾರು ಬೇಕು? ಗುರುಗಳು ಬೇಕು. ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಅದರಿಂದಾಗಿ ಆಚಾರ್ಯರು ಈ ರೀತಿಯಾಗಿ ಗುರುಗಳ ಸ್ಮರಣೆ ಜೀವನದಲ್ಲಿ ಅತ್ಯಂತ ಅವಶ್ಯಕ. ಮಧ್ವ ವಿಜಯದಲ್ಲಿ
ಆರಂಭದಲ್ಲಿ ಹೇಳ್ತಾರೆ ನಾರಾಯಣ ಪಂಡಿತರು ಏನಂತೇಳಿ, ತಾಮಂತ್ರವರ್ಣೇರನು ವರ್ಣನೀಯಾಂ ಶರ್ವೇಂದ್ರ ಪೂರ್ವೇರಪಿ ವಕ್ತು ಕಾಮೇ ಸಂಕ್ಷಿಪ್ನು ವಾಕ್ಯೇ ಮೈ ಮಂದ ಬುದ್ಧೋ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ಮಧ್ವಾಚಾರ್ಯರ ಚರಿತ್ರೆಯನ್ನು ನಾನು ವರ್ಣನೆ ಮಾಡ್ತಾ ಇದ್ದೇನೆ. ಒಂದು ವಿಶೇಷವಾದಂತಹ ಗ್ರಂಥ ಮಧ್ವ ವಿಜಯ. ಯಾಕೆಂತಂದರೆ ಆಚಾರ್ಯರ ಕಾಲದಲ್ಲೇ ಇದ್ದುಕೊಂಡು ಆಚಾರ್ಯರು ಏನು ಅವರ ಜೀವನ ಶೈಲಿ ಹೇಗಿತ್ತು, ಅವರ ವಾದ ವೈಖರಿ ಹೇಗಿತ್ತು, ಅದನ್ನು ಕಣ್ಣಾರೆ ಕಂಡು ಅದನ್ನು ಸಾಕ್ಷಾತ್ಕರಿಸಿಕೊಂಡು ಅದನ್ನು ಮಧ್ವ ವಿಜಯ ಎಂಬಂತಹ ಗ್ರಂಥದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿರೂಪಣೆಯನ್ನು ಮಾಡ್ತಿದ್ದಾರೆ. ಯಾರೋ ಒಬ್ಬರು ಹೇಳಿದ್ದಾರೆ, ನಾನು ಆಚಾರ್ಯರ ಬಗ್ಗೆ ಇವ್ರು ಹೇಳಿದ್ರು, ಅವ್ರ ತಂದೆ ಯಾರೋ ನಮ್ಮ ಕಾಲದಲ್ಲಿ ಮಧ್ವಾಚಾರ್ಯರು ಇದ್ರಪ್ಪ, ಅವ್ರ ಬಗ್ಗೆ ಈ ರೀತಿಯಾಗಿದೆ, ಅದ್ರ ಬಗ್ಗೆ ಗ್ರಂಥ ಮಾಡಬೇಕು. ಆಗ ಇಲ್ಲ, ಅಥವಾ ಮಧ್ವಾಚಾರ್ಯರು ಇದ್ದಾರೆ ನಮ್ಮ ಗುರುಗಳು, ಅವರನ್ನು ಹೊಗಳಬೇಕಾದ್ರೆ ಏನೋ ಒಂದು ಗ್ರಂಥ ಮಾಡಬೇಕು, ಅದಕ್ಕೋಸ್ಕರವಾಗಿ ಕೂತು ಬರೀತೇನೆ ಅಂತ ಬರೆದಿರೋ ಗ್ರಂಥ ಅಲ್ಲ. ಆಚಾರ್ಯರು ಏನು ಅವರ ಪ್ರತಿನಿತ್ಯವಾದಂಥ ಅವರ ವಾದ ಶೈಲಿ ಹೇಗಿತ್ತು, ಅವರ ದಿನಚರಿ ಹೇಗಿತ್ತು, ಎಲ್ಲವನ್ನೂ ಕಣ್ಣಾರೆ ಕಂಡು ಅದನ್ನು ಒಂದು ಗ್ರಂಥ ರೂಪದಲ್ಲಿ. ಅದರಿಂದಲೇ ಮಧ್ವ ವಿಜಯದ ಏನು ವೈಶಿಷ್ಟ್ಯತೆ, ಈ ನಾರಾಯಣ ಪಂಡಿತಾಚಾರ್ಯರು ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು ಇಬ್ಬರ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಇಬ್ಬರೂ ಕೂಡ ಏನಾಗಿದ್ದಾರೆ, ಗೃಹಸ್ಥರಾಗಿದ್ದಾರೆ. ಆ ಇಬ್ಬರು ಕೊಟ್ಟಂತಹ ಗೃಹಸ್ಥರು ಕೊಟ್ಟಂತಹ ಗ್ರಂಥ ಒಂದು ಮಧ್ವ ವಿಜಯ. ನಾರಾಯಣ ಪಂಡಿತಾಚಾರ್ಯ ಮಧ್ವ ವಿಜಯವನ್ನು ಕೊಟ್ಟಿದ್ದಾರೆ, ತ್ರಿವಿಕ್ರಮ ಪಂಡಿತಾಚಾರ್ಯ ವಾಯುಸ್ಥಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಕೂಡ ಇಡೀ ಮಾತು ಸಮಾಜದಲ್ಲಿ ಎಲ್ಲರೂ ಕೂಡ ಅದನ್ನು ಪಾರಾಯಣ ಮಾಡೇ ಮಾಡ್ತಾರೆ. ಅವರು ಕೊಟ್ಟಿದ್ದಾರೆ, ಅದನ್ನು ಯಾಕೆ ನಾನು ಪಾರಾಯಣ ಮಾಡಬೇಕು ಅಂತ ಯಾರೂ ಪ್ರಶ್ನೆ ಮಾಡುವುದಿಲ್ಲ, ಅಥವಾ ಇದರಲ್ಲಿ ಇರುವುದು ಸತ್ಯ ಹೌದೋ ಅಲ್ಲೋ ಅಂತ ಯಾರೂ ಅದರ ಮೇಲೆ ಸಂಶಯ ಪಡುವುದಿಲ್ಲ. ಮಧ್ವ ವಿಜಯವನ್ನು ಎಲ್ಲರೂ ಪಾರಾಯಣ ಮಾಡ್ತಾರೆ, ವಾಯುಸ್ಥಿತಿಯನ್ನು ಎಲ್ಲರೂ ಕೂಡ ಪಾರಾಯಣ ಮಾಡ್ತಾರೆ. ಅಂತಹ ಮಧ್ವ ವಿಜಯ ಮಾಡಿದಂತಹ ನಾರಾಯಣ ಪಂಡಿತಾಚಾರ್ಯ ಹೇಳುವಂತಹ ಮಾತು ಏನಂತಂದ್ರೆ, ಆಚಾರ್ಯರ ಚರಿತ್ರೆ ಎಂತಹ ಚರಿತ್ರೆ ಅದು ಅಂತಂದ್ರೆ, ಅದು ವೇದ ಮಂತ್ರಗಳಿಂದಾಗಿ ಅದನ್ನು ವರ್ಣಿಸಲ್ಪಟ್ಟಿದೆ. ಬಳಿಕ ಸುತ್ತ ಅದನ್ನೇ ಹೇಳ್ತಾ ಇದೆ, ಆಚಾರ್ಯರ ಚರಿತ್ರೆಯನ್ನೇ ಹೇಳ್ತಾ ಇದೆ. ಅದರಿಂದಾಗಿ ಅಷ್ಟೇ ಅಲ್ಲ, ಶರ್ವೇಂದ್ರ ಪೂರ್ವೈಹಿ ಅಪಿ, ಕೇವಲ ಮನುಷ್ಯರಲ್ಲ ದೇವತೆಗಳಿಂದಲೂ ಕೂಡ ಅದು ದೇವತೆಗಳು ವರ್ಣನೆ ಮಾಡಬೇಕಂತಾದ್ರೆ ಅವರು ವೇದ ಮಂತ್ರಗಳನ್ನ ಇಟ್ಕೊಂಡೇ ಆಚಾರ್ಯರ ಸ್ತೋತ್ರವನ್ನು ಮಾಡಬೇಕು. ಅಂತಹ ಆಚಾರ್ಯರ ಬಗ್ಗೆ ನಾನು ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ. ಅದು ಹೇಗೆ ಅಂತಂದರೆ ಸಂಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಏನು ಮಾಡಬೇಕು ಅಂತಂದರೆ, ಸಂತೋ ಗುಣಾಢ್ಯ ಕರುಣಾಕ್ರಿಯಾಸು, ನನ್ನ ಮೇಲೆ ಕರುಣೆಯನ್ನು ಉಂಟು ಮಾಡಲಿ ಎಂಬುದಾಗಿ ಹೇಳಿ ಮುಂದೆ ಹೇಳ್ತಾರೆ. ಏನಂತಂದರೆ ಯಾಕೆ ಹೇಳಬೇಕು ಅಂತಂದರೆ, ಮನೋವಿಶುದ್ಧಿ ಚರಿತ ಅನುವಾದ, ಮನಸ್ಸಿನಲ್ಲಿರುವಂತಹ ಕೊಳಕು ಒಂದು ಭಗವಂತ ಬಂದು ವಾಸ ಮಾಡಬೇಕು ಅಂತಾದರೆ ಸುತ್ತಮುತ್ತಲಿರುವಂತಹ ಪರಿಸರ ಅದೇನಾಗಿರಬೇಕು ಅಂತಂದ್ರೆ ನಿರ್ಮಲವಾಗಿರಬೇಕು, ಶುದ್ಧವಾಗಿರಬೇಕು. ದೇವರ ಕೋಣೆ ಅಂತಂದ್ರೆ ಅದನ್ನು ಪ್ರತಿನಿತ್ಯವೂ ಕೂಡ ಅದನ್ನು ನಾವು ಶುದ್ಧ ಮಾಡಿ ದೀಪ ಹೆಚ್ಚಿ ರಂಗೋಲಿ ಹಾಕಿದರೆ ಮಾತ್ರ ಅಲ್ಲಿ ಭಗವಂತ ಬಂದು ವಾಸ ಮಾಡ್ತಾನೆ. ಅದರಿಂದ ಪ್ರತಿನಿತ್ಯವೂ ಕೂಡ ಆ ರೀತಿಯಾಗಿ ಮಾಡ್ತೇವೆ. ಅದೇ ರೀತಿಯಾಗಿ ಭಗವಂತ ಬಂದು ನಮ್ಮ ಮನಸ್ಸಿನಲ್ಲಿ ನಿಲ್ಲಿಸಬೇಕು ಅಂತಾದರೆ ಆ ಮನಸ್ಸು ಏನಾಗಿರಬೇಕು ಅಂತಂದರೆ ಅದು ಶುದ್ಧವಾಗಿರಬೇಕು. ಆ ಮನಸ್ಸು ಶುದ್ಧವಾಗಬೇಕಂತಂದ್ರೆ ಏನು ಮಾಡಬೇಕು? ಮನೋವಿಶುದ್ಧಿ ಚರಿತ ಅನುವಾದ. ಆಚಾರ್ಯರ ಚರಿತ್ರೆಯನ್ನು ನಾನು ಎದಕ್ಕೋಸ್ಕರವಾಗಿ ಹೇಳ್ತಿದ್ದೇನೆ ಅಂತಂದರೆ ಮನಸ್ಸಿನ ಶುದ್ಧತೆಗೋಸ್ಕರವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೋಗಿ ವಾಯುದೇವರ ಮೊದಲ ಅವತಾರವಾದಂತಹ ಹನುಮಂತ ದೇವರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಹನುಮಂತ ದೇವರ ವರ್ಣನೆಯನ್ನು ಮಾಡಬೇಕಾದ್ರೆ ಅನೇಕ ಶ್ಲೋಕಗಳಿಂದಾಗಿ ಹನುಮಂತ ದೇವರ ವರ್ಣನೆಯನ್ನು ಮಾಡ್ತಾರೆ. ಅದರಲ್ಲಿ ಒಂದು ಶ್ಲೋಕ, ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮ ರಾಜೇ ಸುಲಭಂ ಚ ಕಿಂಚಿತ್ ತತ್ಪಾದ ಸೇವಾರತಿರೇಶನೈಚ್ಛತ್ ತಥಾಪಿ ಭೋಗಾನ್ ನನು ಸಾ ವಿರಕ್ತಿ. ಈಗ ಎಲ್ಲರೂ ಕೂಡ ಅನ್ಕೊಳ್ಳೋದು ಏನಪ್ಪ ಅಂತಂದರೆ ದೇಶ ಹೇಗಿರಬೇಕು ಅಂತಂದರೆ ರಾಮರಾಜ್ಯವಾಗಿರಬೇಕು ಅಂತ ಹೇಳ್ತಾರೆ. ಏನು ಆ ವಿಶೇಷತೆ ಏನು? ರಾಮರಾಜ್ಯದ ವಿಶೇಷತೆ ಏನಪ್ಪ ಅಂತಂದರೆ ಆ ರಾಮನ ರಾಜ್ಯ ಎಂಥದ್ದು ಅಂತಂದರೆ ಅಲ್ಲಿ ಯಾವುದಕ್ಕೂ ಕೊರತೆನೇ ಇರಲಿಲ್ಲ ಅಂತ. ರಾಮದೇವರ ರಾಜ್ಯದಲ್ಲಿ ಯಾರಿಗೂ ಯಾವ ವಿಷಯದಲ್ಲೂ ಕೂಡ ಕೊರತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಕಾಳಿದಾಸನು ಕೂಡ ಅದನ್ನೇ ಹೇಳ್ತಾನೆ. ಹೇಗಿತ್ತು ಆ ಸೂರ್ಯವಂಶರು ರಘುವಂಶ ರಾಜರು ಆಳಬೇಕಾದ್ರೆ ಹೇಗಿರುತ್ತಂತಂದರೆ ಆ ರಾಜ್ಯದಲ್ಲಿ ಯಾರಿಗೇನು ಬೇಕು ಅದಕ್ಕೆ ನನಗೆ ಬೇಕು, ಅದಕ್ಕೋಸ್ಕರ ನಾನು ಕಷ್ಟಪಡಬೇಕು ಅಂತ ಇಲ್ಲೇ ಇಲ್ಲ. ಅವ್ರು ಏನು ಬಯಸುತ್ತಾರೋ, ಯಾಕೆ ಅಂತಂದರೆ ಆಗಿನ ಕಾಲದಂತಹ ಜನರು ಕೂಡ ಹಾಗೆ ಇರ್ತಿದ್ರು. ತಮಗೆ ಏನು ಬೇಕೋ ಅದನ್ನೇ ಬಯಸ್ತಾ ಇದ್ರು, ಅತಿಯಾಗಿ ಯಾರು ಕೂಡ ಬಯಸ್ತಾ ಇರಲಿಲ್ಲ. ಅದರಿಂದಾಗಿ ಅಂತಹ ರಾಮರಾಜ್ಯ ಏನು ಬೇಕೋ ರಾಮದೇವರು ಕೊನೆಗೆ ಇನ್ನೆಲ್ಲವೂ ಕೂಡ ತಮ್ಮ ಅವತಾರ ಕಾರ್ಯವಾಗಿದೆ, ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ, ಇನ್ನು ಬರಬೇಕು ಸ್ವಾಮಿ ನೀನು ಮತ್ತೆ ಅಂತ ಕೇಳಿದಾಗ
ಆಗ ರಾಮದೇವರು ಎಲ್ಲ ಕಡೆ ಡಂಗುರವನ್ನು ಸಾರಿಸ್ತಾನಂತೆ. ಏನಂತಂದ್ರೆ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಯಾರ್ಯಾರಿಗೆ ಮೋಕ್ಷ ಬೇಕಂತ ಆಸೆ ಇದೆ ಎಲ್ಲರೂ ನಮ್ಮ ಜೊತೆಗೆ ಬರ್ರಿ, ಎಲ್ಲರೂ ಬರ್ರಿ ಅಂತ ಕೇಳ್ತಾರಂತೆ ರಾಮದೇವರು. ಅದರಿಂದಾಗಿ ರಾಮದೇವರ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇದಿಲ್ಲ ಅಂತ ಇಲ್ಲೇ ಇಲ್ಲ ಅಂತ ರಾಮದೇವರ ರಾಜ್ಯದಲ್ಲಿ. ಅಂತಹ ರಾಮದೇವರ ರಾಜ್ಯದಲ್ಲಿ ರಾಮದೇವರು ಎಲ್ಲರಿಗೂ ಸತ್ಕಾರವನ್ನು ಮಾಡಿದ್ದಾರೆ, ತಮಗೆ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ಸತ್ಕಾರವನ್ನು ಮಾಡಿದ್ದಾರೆ. ಕೊನೆಗೆ ಹನುಮಂತ ದೇವರನ್ನು ಕೇಳ್ತಾ ಇದ್ದಾರೆ, ನಿನಗೇನು ಬೇಕು ಕೇಳು ಅಂತ ಕೇಳ್ತಾ ಇದ್ದಾರಂತೆ. ಅದಕ್ಕೆ ಹನುಮಂತ ದೇವರು ಏನನ್ನು ಬೇಕಾದರೂ ಕೇಳ್ಬೋದಾಗಿತ್ತು. ಯಾಕೆಂತಂದ್ರೆ ಒಂದು ಅದು ರಾಮರಾಜ್ಯ, ಕೇಳಿದಕ್ಕೆ ಇಲ್ಲ ಅಂತ ಇಲ್ಲೇ ಇಲ್ಲ, ಎಲ್ಲವೂ ಕೂಡ ಸಿಗುತ್ತೆ. ವಿಶೇಷವಾಗಿ ರಾಮದೇವರೇ ಕೇಳ್ತಾ ಇದ್ದಾರೆ, ಏನು ಬೇಕು ನಿನಗೆ ಕೇಳು ಅಂತ ಕೇಳ್ತಾ ಇದ್ದಾರೆ. ಹನುಮಂತ ದೇವರು ಕೇಳ್ತಾ ಇದ್ದಾರೆ, ಕೇಳಿದ್ದಾನೆ ಭಗವಂತ ಕೇಳಿದ್ದಾನೆ, ಕೇಳಬೇಕಾದ್ರಿಂದ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ತತ್ಪಾದ ಸೇವಾ ರತಿರೇಶ ನೆಚ್ಛತೆ ತಥಾಪಿ ಭೋಗಾನ್ ನನುಸಾ ವಿರಕ್ತಿ. ನಿನ್ನ ಪಾದದಲ್ಲಿ ನನಗೆ ಯಾವಾಗಲೂ ನನಗೆ ಆಸಕ್ತಿ ಇರುವಂತೆ ಮಾಡು, ಯಾವಾಗಲೂ ನಿನ್ನ ಪಾದ ಸೇವೆಯಲ್ಲೇ ನನಗೆ ನಾನು ಯಾವಾಗಲೂ ನಿನ್ನ ಪಾದವನ್ನೇ ನಾನು ಸ್ಮರಣೆ ಮಾಡುವಂತಹ ಶಕ್ತಿ ನನಗೆ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ ಅಂತ ಹನುಮಂತ ದೇವರು. ಅದರಿಂದಾಗಿ ನನುಸಾ ವಿರಕ್ತಿ. ವಿರಕ್ತಿ ಅಂತಂದ್ರೆ ಏನು ಅಂತಂದ್ರೆ ಅದನ್ನೇ ಹೇಳ್ತಾ ಇರೋದು. ಯಾಕೆಂತಂದ್ರೆ ಈಗ ಕೆಲವ್ರ ಹತ್ರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ತಿಂದರೆ ಜೀರ್ಣ ಆಗ್ತಿರಲ್ಲ, ಅಂಥವ್ರು ಬಂದು ನಾನು ಏಕಾದಶಿ ಉಪವಾಸ ಮಾಡ್ತೀನಿ ಅಂದ್ರೆ ಉಪಯೋಗ ಇಲ್ಲ. ಯಾಕೆಂತಂದ್ರೆ ಅವ್ರು ಏಕಾದಶಿ ಉಪವಾಸನ ಯಾಕೆ ಮಾಡ್ತಾರೆ ಅಂತಂದ್ರೆ ತಿಂದರೆ ಅವ್ರಿಗೆ ಆಗ್ತಿರುವುದಿಲ್ಲ. ಅದರಿಂದಾಗಿ ಅಥವಾ ಏನೋ ಒಂದು ಕೊಡ್ತಿರ್ತಾರೆ, ಯಾಕೆ ಕೊಡ್ತಿದ್ದಾರೆ ಅಂತಂದ್ರೆ ಬಹಳ ಕೊಡ್ತಿದ್ದಾರಪ್ಪ, ಯಾಕೆ ಕೊಡ್ತಿದ್ದಾರೆ ಅಂತಂದ್ರೆ ಇಲ್ಲ ಅವ್ರ ಮನೇಲಿ ಅದು ವಸ್ತು ಎರಡಾಗಿದೆ, ಒಂದು ವಸ್ತು ಕೊಟ್ಟು ಇಟ್ಕೊಂಡು ಏನು ಮಾಡಬೇಕು, ಹಾಳಾಗೋದ್ರಿಂದ ಕೊಡ್ತಿದ್ದಾರೆ. ಹಾಗಾಗಿ ಹನುಮಂತ ದೇವರು ಕೇಳ್ಬೋದಿತ್ತು, ರಾಮದೇವರೇ ಸಾಕ್ಷಾತ್ ಕೇಳ್ತಾ ಇದ್ದಾನೆ, ಏನು ಬೇಕೋ ಕೇಳು ಅಂತ ಕೇಳ್ತಾ ಇದ್ದಾರೆ. ಆದರೂ ಕೂಡ ಹನುಮಂತ ದೇವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿನ್ನ ಪಾದ ಸೇವೆಯನ್ನು ಮಾತ್ರ ಕೊಡು ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನನುಸಾ ವಿರಕ್ತಿ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಭೀಮಸೇನ ದೇವರ ಬಗ್ಗೆ ವರ್ಣನೆಯನ್ನು ಮಾಡಬೇಕಾದ್ರೂ ಅಲ್ಲೂ ಕೂಡ ಭೀಮಸೇನ ದೇವರು ಹೇಗೆ ವೈಷ್ಣವ ಧರ್ಮವನ್ನು ನಾವು ಹೇಗೆ ಪಾಲನೆ ಮಾಡಬೇಕು ಎಂಬುದಾಗಿ ನಮಗೆ ಭೀಮಸೇನ ದೇವರು ತಮ್ಮ ಜೀವನದಿಂದಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹೇಗಪ್ಪ ಅಂತಂದ್ರೆ ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಪುಣ್ಯೇ ಸುಕೃತಾನಿ ತಾವತ್ ಕರಿಷ್ಯಮಾನಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಂಶುದ್ಧ ಬುದ್ಧಿ. ಪಾಂಡವರು ವನವಾಸದಲ್ಲಿರಬೇಕಾದ್ರೆ ವೇದವ್ಯಾಸ ದೇವರ ದರ್ಶನ ಆಗಿದೆ ಅಂತೆ. ವೇದವ್ಯಾಸ ದೇವರ ದರ್ಶನ ಆದಾಗ ಭೀಮಸೇನ ದೇವರು ಏನು ಮಾಡಿದರು ಅಂತಂದರೆ ಸಮರ್ಪ್ಯ ಕೃತ್ಯಾನಿ ಕೃತಾನಿ, ಹಿಂದೆಲ್ಲ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಆ ಎಲ್ಲ ಕಾರ್ಯಗಳನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ವೇದವ್ಯಾಸ ದೇವರಲ್ಲಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಮತ್ತೇನು ಮಾಡಿದರು? ಕರಿಷ್ಯಮಾನಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ. ನಾವೇನು ಮಾಡ್ತೇವೆ ಅಂತಂದರೆ ಏನೇ ಕೆಲಸವನ್ನು ಮಾಡಬೇಕಾದ್ರೆ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತೇಳಿ ನಾವು ಹೇಳ್ತೇವೆ. ಆದರೆ ಮಾಡಬೇಕಾದ್ರೆ ಬಾಯಿಂದ ಮಾತ್ರ ಬರುತ್ತೆ, ಅದು ಮನಸ್ಸಿನಿಂದ ಬರುವುದಿಲ್ಲ ನಮಗೆ. ಅದು ಏನು ಮಾಡ್ತಾ ಇದ್ದಾರೆ ಭೀಮಸೇನ ದೇವರು? ಸಾಕ್ಷಾತ್ ಭಗವಂತನ ಎದುರಲ್ಲಿ ನಿಂತಿದ್ದಾನೆ, ವೇದವ್ಯಾಸ ದೇವರು ನಿಂತಿದ್ದಾನೆ. ಅದರಿಂದಾಗಿ ಏನು ಮಾಡ್ತಾ ಇದ್ದಾರೆ? ಸಂಕಲ್ಪಯಾಮಾಸ. ಮುಂದೆ ತಾವು ಏನು ಮಾಡಬೇಕು ಅನ್ಕೊಂಡಿದ್ದೇನೆ ಕೆಲಸವನ್ನು ಅಂತೇಳಿ ಏನೆಲ್ಲ ಮಾಡಬೇಕಂತ ಅನ್ಕೊಂಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ತಾವು ಹಿಂದೆ ಮಾಡಿದಂತಹ ಎಲ್ಲ ಕೆಲಸಗಳನ್ನು ಏನು ಮಾಡಿದ್ದಾರೆ? ವೇದವ್ಯಾಸ ದೇವರಲ್ಲಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಮುಂದೆ ಏನೆಲ್ಲ ಕೆಲಸವನ್ನು ಮಾಡಬೇಕಂತ ಇದ್ದಾರೆ ಅದನ್ನೆಲ್ಲವನ್ನು ಕೂಡ ದೇವರ ಮುಂದೆ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಹೇಗೆ ನಾವು ಇಷ್ಟು ವೈಷ್ಣವ ಧರ್ಮವನ್ನು ಹೇಗೆ ಪಾಲಿಸಬೇಕು, ನಾವೇನೇ ಕೆಲಸ ಮಾಡಿದರೂ ಕೂಡ ಮೊನ್ನೆ ತಾನೇ ನೋಡಿದೆವು ನಾವು ಪ್ರಾತಃ ಸಂಕಲ್ಪ ಗದ್ಯ. ರಾಯರು ಏನು ಮಾಡ್ತಾ ಇದ್ದಾರೆ? ಪ್ರಾತಃ ಸಂಕಲ್ಪ ಗದ್ಯ ಆರಂಭದಿಂದ ಹಿಡ್ಕೊಂಡು ಬೆಳಗ್ಗೆ ಎದ್ದಾಗಿಂದ ಹಿಡ್ಕೊಂಡು ನಾವೇನು ಕೆಲಸವನ್ನು ಮಾಡ್ತೇವೆ, ಏನು ಮಾಡ್ತಿದ್ದೇವೆ, ಅದು ಕೇವಲ ನಾವು ಮಾಡೋ ಕೆಲಸ ಅಲ್ಲ. ನಮ್ಮಲ್ಲಿರುವಂತಹ ವಾಯುದೇವರು ಭಗವಂತನ ಪ್ರೇರಣೆಯಿಂದಾಗಿ ಮಾಡುವಂತಹ ಕೆಲಸ, ಅದು ನಾವು ಮಾಡ್ತಿರುವಂತಹ ಕೆಲಸ ಅಲ್ಲ ಅನ್ನೋದನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಭೀಮಸೇನ ದೇವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ವೈಷ್ಣವ ಧರ್ಮವನ್ನು ಪಾಲನೆ ಮಾಡಿಕೊಡ್ತಾ ಇದ್ದಾರೆ. ಏನು ಮಾಡಬೇಕು, ತಾನು ಏನೆಲ್ಲ ಹಿಂದೆ ಏನು ಕೆಲಸಗಳನ್ನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ವೇದವ್ಯಾಸ ದೇವರಲ್ಲಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಮುಂದೆ ಏನು ಮಾಡಬೇಕು ಅದನ್ನೆಲ್ಲವನ್ನೂ ಕೂಡ ಆ ವೇದವ್ಯಾಸ ದೇವರ ಬಗ್ಗೆ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ 2 ಅವತಾರಗಳನ್ನು ವರ್ಣನೆಯನ್ನು ಮಾಡಿ ಮುಂದೆ ಆಚಾರ್ಯರ ಜನನಕ್ಕೆ ಏನು ಕಾರಣ ಏನು ಅದನ್ನೆಲ್ಲವನ್ನು ಕೂಡ ವರ್ಣನೆಯನ್ನು ಮಾಡ್ತಾ ಬಂದಿದ್ದಾರೆ.
ಏನಾಯಿತು ಅಂತಂದರೆ ಎಲ್ಲ ಕಡೆಯಲ್ಲೂ ಕೂಡ ಜಗತ್ತಿನಲ್ಲಿ ಎಲ್ಲರೂ ಕೂಡ ಏನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದರು? ವಿಶ್ವಂ ಮಿಥ್ಯಾ ವಿಭುರ ಗುಣವಾನಾತ್ಮನಾಂ ನಾಸ್ತಿ ವೇದೋ ದೈತ್ಯ ಇತ್ತಂ ವ್ಯದದತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ ಆನಂದಾದ್ಯೈ ಗುರುಗುಣಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿ ಚ ಸತಾಂ ಹಂತನೂನಂ ತಿರೋಭೂತ್. ಎಲ್ಲ ಕಡೆಯಲ್ಲೂ ಕೂಡ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ವಿಶ್ವಂ ಮಿಥ್ಯಾ, ಈ ಜಗತ್ತೆಲ್ಲವೂ ಕೂಡ ಏನಾಗಿದೆ ಅಂತಂದರೆ ಸುಳ್ಳಾಗಿದೆ. ವಿಭು ಅಗುಣವಾನ್, ಪರಮಾತ್ಮನಿಗೆ ಯಾವ ಗುಣಗಳು ಇಲ್ಲ, ಪರಮಾತ್ಮ ನಿರ್ಗುಣ, ಅವನಲ್ಲಿ ಯಾವುದೇ ರೀತಿಯಾದಂತಹ ಗುಣಗಳಿಲ್ಲ. ಆತ್ಮನಾಂ ನಾಸ್ತಿ ಭೇದ, ಪರಸ್ಪರ ಜೀವರಲ್ಲಿ ಯಾವ ವಿಧವಾದಂತಹ ಭೇದವೂ ಇಲ್ಲ, ಏನೂ ಇಲ್ಲ. ಮತ್ತು ಈ ರೀತಿಯಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಈ ರೀತಿಯಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅನೇಕ ಜನರಿದ್ದಾರೆ, ಅಚ್ಯುತ ಪ್ರೇಕ್ಷಾಚಾರ್ಯರಿಗೂ ಕೂಡ ಅದನ್ನು ಕೇಳಿ 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 ಎಷ್ಟು ಇದಾಗಿಬಿಟ್ಟಿತ್ತಂತಂದರೆ ಅವ್ರಿಗೂ ಕೂಡ ಸಂದೇಹ ಬರಲಿಕ್ಕೆ ಶುರು ಆಗ್ಬಿಟ್ಟಿತ್ತಂತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆಯಲ್ಲಿ ಜಗತ್ತಿನಲ್ಲೂ ಏನು ಕೇಳ್ತಾ ಇದೆ ಅಂತಂದರೆ ಭಗವಂತನಿಗೆ ಗುಣಗಳಿಲ್ಲ ಅಂತ ಕೇಳ್ತಾ ಇದೆ. ಅದು ಶ್ರುತಿಗಳೇನು ಹೇಳ್ತಾ ಇದೆ? ಶ್ರುತಿಗಳಲ್ಲಿ ಭಗವಂತನಿಗೆ ಗುಣಗಳಿವೆ, ಅವನಿಂದಲೇ ಎಲ್ಲವೂ ಕೂಡ ಉತ್ಪತ್ತಿ ಆಗುವುದು, ಸೃಷ್ಟಿಯಾಗಿ ಎಷ್ಟಕರ್ತ ಅವನೇ ಆಗಿದ್ದಾನೆ ಅಂತ ಶ್ರುತಿಗಳು ಹೇಳ್ತಾ ಇದೆ. ಆದರೆ ಇವರೆಲ್ಲರೂ ಕೂಡ ಜಗತ್ತಿನ ಎಲ್ಲ ಕಡೆಯಲ್ಲೂ ಕೂಡ ಏನಾಗಿದೆ ಅಂತಂದರೆ ಎಲ್ಲರೂ ಇಲ್ಲಪ್ಪ, ಪರಮಾತ್ಮನಿಗೂ ನಿರ್ಗುಣ, ಅವನಿಗೆ ಯಾವ ಗುಣಗಳು ಇಲ್ಲ, ಜಗತ್ತೆಲ್ಲವೂ ಕೂಡ ಸುಳ್ಳು, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಕೂಡ ಏನಾಗ್ತಾ ಇದೆ ಅಂತಂದರೆ ಸಂಶಯ ಶುರು ಆಗ್ತಾ ಇದೆ. ಯಾವಾಗ ಸಂಶಯ ಶುರು ಆಗುತ್ತೋ, ಸಂಶಯ ಇದ್ದಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂತಂದ್ರೆ ನಿರಂತರವಾದಂತಹ ಪ್ರೇಮ ಪ್ರವಾಹ, ನಿರಂತರವಾದಂತಹ ಪ್ರೇಮ ಪ್ರವಾಹವೇ ಭಕ್ತಿ. ಆ ಪ್ರೇಮ ಭಗವಂತನಲ್ಲಿ ನಮಗೆ ನಿರಂತರವಾದಂತಹ ಪ್ರೀತಿ ಬರಬೇಕು ಅಂತಾದರೆ ಅವನಲ್ಲಿ ಏನೋ ಒಂದು ವಿಶೇಷ ಗುಣಗಳಿದ್ದರೆ ಮಾತ್ರ ಪ್ರೀತಿ ಬರಲಿಕ್ಕೆ ಸಾಧ್ಯ ನಮಗೆ. ಭಗವಂತನಲ್ಲಿ ಗುಣಗಳಿವೆ, ಅವನೆಲ್ಲವನ್ನು ದಾಟಿಸ್ತಾನೆ ಅಂತ ಈ ರೀತಿಯಾದಂಥ ನಮ್ಮಲ್ಲಿ ಇಲ್ಲದೇ ಇರುವಂತಹ ಗುಣಗಳು ಅವನಲ್ಲಿ ಇವೆ ಅಂತ ಗೊತ್ತಾದರೆ ಮಾತ್ರ ನಮಗೆ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ. ಏನಾದರೂ ಒಂದು ಆಕರ್ಷಣೆ ಇರಬೇಕಲ್ಲ, ಪ್ರೀತಿ ಹುಟ್ಟಬೇಕಾದ್ರೆ ಏನೋ ಒಂದು ಆಕರ್ಷಣೆ ಇರಬೇಕು. ನಮ್ಮಲ್ಲಿ ಇಲ್ಲದೇ ಇರುವಂತಹ ಗುಣಗಳು ಅವನಲ್ಲಿದೆ. ಅಘಟಿತ ಘಟನಾಶಕ್ತಿ, ಜಗತ್ತಿನಲ್ಲಿ ಆಗದೇ ಇರುವಂತಹ ಕೆಲಸವನ್ನು ಎಲ್ಲವನ್ನೂ ಕೂಡ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿದೆ ಅಂತ ಈ ರೀತಿಯಾಗಿ ಗೊತ್ತಾದರೆ ಮಾತ್ರ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ? ಅವನ ಮೇಲೆ ಭಕ್ತಿ ಬರಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ಹೇಳಿದರೆ ವಿಶ್ವಂ ಮಿಥ್ಯ, ಏನೂ ಇಲ್ಲ, ಎಲ್ಲವೂ ಸುಳ್ಳು, ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ವ್ಯರ್ಥ, ಎಲ್ಲವೂ ಸುಳ್ಳು, ಭಗವಂತನಿಗೆ ಗುಣಗಳೇ ಇಲ್ಲ ಅಂತ ಗೊತ್ತಾಯ್ತು ಅಂತಾದರೆ ಯಾರು ತಾನು ಭಕ್ತಿ ಮಾಡಲಿಕ್ಕೆ ಸಾಧ್ಯ? ಯಾರಿಗೂ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಏನಾಯಿತು? ಅದರಿಂದ ಮತ್ತೆ ಜಗತ್ತಿನ ಎಲ್ಲ ಕಡೆಯಲ್ಲೂ ಕೂಡ ಅಜ್ಞಾನ. ಹಿಂದೆ ಇದೇ ರೀತಿಯಾಗಿ ಗೌತಮರ ಕಾಲದಲ್ಲಿ ಗೌತಮ ಋಷಿಗಳು ಶಾಪವನ್ನು ಕೊಟ್ಟಿದ್ದರು. ಏನಂತೇಳಿ, ನಿಮಗೆ ಇರುವಂತಹ ಜ್ಞಾನ ಎಲ್ಲವೂ ನಾಶ ಆಗಲಿ ಅಂತೇಳಿ ಶಾಪವನ್ನು ಕೊಟ್ಟಿದ್ರು. ಅದರಿಂದಾಗಿ ಆಗ ಅಜ್ಞಾನ ವ್ಯವಹರಿಸಿತ್ತು. ಆಗ ವೇದವ್ಯಾಸ ದೇವರ ಅವತಾರವಾಗಿತ್ತು. ವೇದವ್ಯಾಸ ದೇವರು ಬಂದು ಬ್ರಹ್ಮಸೂತ್ರಗಳನ್ನು ಕೊಟ್ಟಿದ್ರು. ಆಗ ಸ್ವಲ್ಪ ಅಜ್ಞಾನ ಬಂದಿತ್ತು, ಅಜ್ಞಾನ ಪರಿಹಾರ ಆಗಿ ಜ್ಞಾನ ಬಂದಿತ್ತು. ಈಗ ಮತ್ತೆ 21 ಜನ ಏನು ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳು ಬರೆದಿದ್ದಾರೆ. ಆ ಬ್ರಹ್ಮಸೂತ್ರಗಳಿಗೆ 21 ಜನ 21 ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ವ್ಯಾಖ್ಯಾನ. ಒಬ್ಬರು ಭಗವಂತನಿಗೆ ಗುಣಗಳೇ ಇಲ್ಲ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಭಗವಂತನಿಗೆ 8 ಗುಣ ಅಂತ ಇನ್ನೂ ಕೆಲವರು ಹೇಳ್ತಾರೆ, ಜಗತ್ ಸುಳ್ಳು ಅಂತ ಕೆಲವರು ಹೇಳ್ತಾರೆ, ಜಗತ್ ಸತ್ಯವೂ ಅಲ್ಲ ಸುಳ್ಳು ಅಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾರೆ. 21 ಜನ ಬಂದರು, ಬ್ರಹ್ಮಸೂತ್ರಗಳಿಗೆ 21 ಜನ 21 ರೀತಿಯಾಗಿ ವ್ಯಾಖ್ಯಾನ ಮಾಡಿದರು. ಅದರಿಂದಾಗಿ ಯಾವುದನ್ನು ಹಿಡ್ಕೊಳ್ಬೇಕು, ಯಾವ ಗ್ರಂಥವನ್ನು ಸಹ ಗ್ರಹಣೆ ಮಾಡಬೇಕು, ಯಾವುದನ್ನು ಬಿಡಬೇಕು ಏನೂ ಗೊತ್ತಾಗಲಿಲ್ಲ. ಯಾವಾಗ ಏನೋ ಸರಿಯಾದಂತಹ ಜ್ಞಾನ ಇಲ್ಲೋ, ಸರಿಯಾದಂತಹ ಜ್ಞಾನ ಇಲ್ಲ, ಅದರಿಂದಾಗಿ ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತ ಆಯಿತು. ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತ ಆಯ್ತು. ಅದರಿಂದಾಗಿ ಆ ಭಗವಂತ ಏನಾದ? ಮಂದಂ ಮಂದಂ ಮನಸ್ಸಿನ ಸತಾಂ ಹಂತ ನೂನಂ ತಿರೋಬಹುದು. ಮೆಲ್ಲ ಮೆಲ್ಲನೆ ಆ ಸಜ್ಜನರ ಮನಸ್ಸಲ್ಲಿರುವಂತಹ ಭಗವಂತ ನಿಧಾನ 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 ಆ ಅಜ್ಞಾನದಿಂದಾಗಿ ಆವರಿಸ್ಕೊಂಡು ಬಿಟ್ಟ. ಅಂದ್ರೆ ಏನು? ಭಗವಂತ ಕಾಣದಂತೆ ಆಗಿಬಿಟ್ಟ. ಹೃದಯದಲ್ಲಿರುವಂತಹ ಭಗವಂತ ಕಾಣದಂತೆ ಆಗಿಬಿಟ್ಟ ಎಂಬುದಾಗಿ ಈ ರೀತಿಯಾಗಿ ಹೇಳಿ ಮುಂದೆ ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತ ಮತ ಸಂತತಿತೋ ಜನೇಂದೇ ಮಾರ್ಗಾಸ್ತತಾಂ ಸ್ಕಲತಿ ಕಿನ್ನ ಹೃದೋ ಮುಕುಂದಂ ದೇವಾ ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ಅಜ್ಞಾನ ತಂದುಬಿಟ್ಟಿದೆ. ಸರಿಯಾದಂತಹ ಮಾರ್ಗ ಏನು ಅಂತ ಗೊತ್ತಿಲ್ಲ. ಎಲ್ಲರಿಗೂ ಜ್ಞಾನ ಇದೆ, ಅದು ಸರಿ ಹೌದೋ ಅಲ್ಲ ಅಂತ ಜ್ಞಾನ ಇಲ್ಲ, ಸಂಶಯ. ಒಂದಾ ವಿಪರೀತ ಜ್ಞಾನ,
ಭಗವಂತನಿಗೆ ಗುಣಗಳೇ ಇಲ್ಲ, ಜಗತ್ತು ಸುಳ್ಳು ಅಂತ ಸಂಶಯ ವಿಪರೀತ ಜ್ಞಾನ ಇಲ್ಲ. ಸಂಶಯ, ಭಗವಂತನಿಗೆ ಗುಣ ಹೌದು ಇದೆಯೋ ಇಲ್ಲವೋ, ಜಗತ್ತು ಸತ್ಯವಾಗಿದೆಯೋ ಇಲ್ಲವೋ, ಸಂಶಯಾತ್ಮಕ ಜ್ಞಾನ. ಅದರಿಂದಾಗಿ ಜ್ಞಾನವೇ ಇಲ್ಲ ಅಂತ ಆಗಿಬಿಟ್ಟಿದೆ. ಅಂತಹ ಸಮಯದಲ್ಲಿ ಏನಾಯಿತು ಅಂತಂದರೆ ಎಲ್ಲ ದೇವತೆಗಳು, ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಆಗ ನಾತಕ್ಕಲೋ ತ್ರಿಯಗೋ ಕಿರಣಭೂಷು ಬ್ರಹ್ಮಾನಮಪ್ಯನವತಾರ ಮನಾದಿ ದಿಕ್ಷು ಸರ್ವಜ್ಞ ಮನ್ಯ ಮನವೇಕ್ಷ್ಯ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ. ಎಲ್ಲ ದೇವತೆಗಳು ಕೂಡ ಭಗವಂತನ ಪ್ರಾರ್ಥನೆಗೆ ಬಂದಿದ್ದಾರೆ. ಈ ರೀತಿಯಾಗಿ ಲೋಕದಲ್ಲೆಲ್ಲ ಕಡೆಯಲ್ಲೂ ಕೂಡ ಅಜ್ಞಾನ ಆವರಿಸಿಕೊಂಡ್ಬಿಟ್ಟಿದೆ. ಸಜ್ಜನರು ಅಂತ ಯಾರಿದ್ದಾರೋ ಆ ಸಜ್ಜನರಿಗೂ ಕೂಡ ಅಜ್ಞಾನ ಬಂದ್ಬಿಟ್ಟಿದೆ, ಅಜ್ಞಾನ ವಿಪರೀತ ಜ್ಞಾನ ಬಂದಿದೆ. ಇದೇ ರೀತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅದರಿಂದಾಗಿ ಇದನ್ನು ನೀನು ಪರಿಹಾರ ಮಾಡಬೇಕು ಅಂತ ಎಲ್ಲ ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಾಗ ಆಗ ಭಗವಂತ ನಾತಕ್ಕಲೋ ತ್ರಿಯುಗಭೂತಿ, ಭಗವಂತನಿಗೆ 3 ಯುಗದಲ್ಲಿ ಮಾತ್ರ ಅವತಾರ ಅಂತೆ. ಕಲಿಯುಗದ ಕೊನೆಯಲ್ಲಿ ಮಾತ್ರ ಕಲಿಯುಗದ ಕೊನೆಯಲ್ಲಿ ಅವತಾರ ಮಾಡ್ತಾರೆ. ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಇಲ್ಲ. ಭಗವಂತ ಕೇವಲ 3 ಯುಗದಲ್ಲಿ ಮಾತ್ರ ಭಗವಂತನಿಗೆ ಅವತಾರ. ಆದ್ದರಿಂದಾಗಿ ಭಗವಂತ ಏನು ಮಾಡಿದ, ಆ ಭಗವಂತನಿಗೆ ಹೆಸರೇ ತ್ರಿಯುಗಭೂತಿ, 3 ಯುಗದಲ್ಲಿ ಅವತಾರವುಳ್ಳವನು ಅಂತ ಅರ್ಥ. ಭಗವಂತ ತ್ರಿಯುಗಭೂತಿ, ತ್ರಿಯುಗ 3 ಯುಗದಲ್ಲಿ ಮಾತ್ರ ಭಗವಂತನಿಗೆ ಅವತಾರ. ಅದರಿಂದಾಗಿ ಭಗವಂತ ಆಲೋಚನೆ ಮಾಡಿದ, ಭಕ್ತರನ್ನು ಕರೆದು ಬಿಟ್ಟಿದ್ದಾರೆ ತ್ರಿಯುಗ ಅಂತೇಳಿ. ಹೇಗೆ ಎಲ್ಲರೂ ಭಗವಂತನನ್ನು ಕೃಷ್ಣ ಕೃಷ್ಣ ಅಂತ ಕರೆದಿದ್ದಾರೆ, ಭಗವಂತ ಏನು ಮಾಡಿದ, ಇವರೆಲ್ಲರೂ ಕೂಡ ನನ್ನನ್ನು ಕೃಷ್ಣ ಅಂತ ಕರೀತಿದ್ದಾರೆ. ಅದರಿಂದಾಗಿ ಏನು ಮಾಡಬೇಕು, ನಾನು ಕಳ್ಳತನ ಮಾಡಬೇಕು. ಏನು ಕಳ್ಳತನ ಮಾಡಬೇಕು, ಅವ್ರು ಮಾಡಿದಂತಹ ಏನು ಪಾಪಗಳಿವೆ ಆ ಪಾಪಗಳೆಲ್ಲವನ್ನು ಕೂಡ ಕರ್ಷತಿ, ಎಲ್ಲವನ್ನು ಕೂಡ ತನ್ನ ಹತ್ರ ಹೇಳ್ಕೊಳ್ತಾನೆ, ಆಕರ್ಷಣೆ ಮಾಡ್ತಾನೆ. ಅದರಿಂದಾಗಿ ಅವನಿಗೆ ಕೃಷ್ಣ ಅಂತ ಹೆಸರು ಬಂದಿದೆ. ಅದರಿಂದಾಗಿ ಹಾಗೆ ಎಲ್ಲರೂ ಕೂಡ ತ್ರಿಯುಗಭೂತಿ ಅಂತ ಕರೀತಿದ್ದಾರೆ. ಅದರಿಂದಾಗಿ ನಾನು ಅವತಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಯಿತು, ನಾನು ಅವತಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರಿಗಾದ್ರೆ ಹೇಳೋಣ. ಯಾರಿಗೆ ಹೇಳಬೇಕು, ಬ್ರಹ್ಮದೇವರನ್ನು ನೋಡಿದಂತೆ. ಬ್ರಹ್ಮದೇವರನ್ನು ನೋಡಿದಾಗ ಬ್ರಹ್ಮದೇವರು ಕೈ ಮುಕ್ಕೊಂಡು ಹೇಳ್ತಿದ್ದಾರೆ ಬ್ರಹ್ಮದೇವರು. ಆದರೆ ಬ್ರಹ್ಮಾನಮಪ್ಯನವತಾರ ಮನಾದಿ ದಿಕ್ಷು, ಬ್ರಹ್ಮದೇವರಿಗೆ ಆದೇಶ ಕೊಡಲಿಕ್ಕೆ ಇಷ್ಟ ಇಲ್ಲ. ಯಾಕೆಂತಂದರೆ ಹಿಂದೆ ಭೃಗು ಋಷಿಗಳು ಶಾಪ ಕೊಟ್ಟಿದ್ದಾರೆ. ಏನಂತೇಳಿ, ಭೂಲೋಕದಲ್ಲಿ ನಿಮಗೆ ಪೂಜೆನೇ ಇಲ್ಲ ಅಂತ ಆಗಬೇಕು ಅಂತೇಳಿ. ಬ್ರಹ್ಮದೇವರಿಗೆ ಪೂಜೆನೇ ಇಲ್ಲ ಅಂತ. ಒಂದು ವೇಳೆ ಬ್ರಹ್ಮದೇವರು ಅವತಾರ ಮಾಡಿ ಬಂದ ನಂತರ ಬ್ರಹ್ಮದೇವರಿಗೆ ಮತ್ತೆ ಪೂಜೆ ಮಾಡಬೇಕಾಗತ್ತೆ. ತನ್ನ ಭಕ್ತ ಶಾಪವನ್ನು ಕೊಟ್ಟಿದ್ದಾನೆ. ಭಗವಂತ ಯಾಕೆ ಸತ್ಯ ಸಂಕಲ್ಪ ಅಂತಂದರೆ, ತಾನು ಮಾಡಿದಂತಹ ಸಂಕಲ್ಪವನ್ನು ಸತ್ಯ ಮಾಡ್ತಾನಂತ ಅಷ್ಟೇ ಅಲ್ಲ, ತನ್ನ ಸಂಕಲ್ಪ ಸುಳ್ಳಾದರೂ ಪರವಾಗಿಲ್ಲ, ತಾನು ಭಕ್ತರ ಮಾಡಿದಂತಹ ಸಂಕಲ್ಪವನ್ನು ಸತ್ಯ ಮಾಡ್ತಾನೆ ಭಗವಂತ. ಅದರಿಂದಾಗಿ ಸಂಕಲ್ಪ, ಭಕ್ತರು ಮಾಡಿದಂತಹ ಸಂಕಲ್ಪ ಸತ್ಯ ಯಾರಿಂದ ಆಗುತ್ತೋ ಅವನು ಸತ್ಯ ಸಂಕಲ್ಪ. ತಾನು ಮಾಡಿದಂತಹ ಸಂಕಲ್ಪ ಸತ್ಯ ಆಗಬೇಕಂತ ಭಗವಂತನಿಗೆ ಇಲ್ಲ. ಭಕ್ತರಿಗೋಸ್ಕರ ತಾನು ಮಾಡಿದಂತಹ ಸಂಕಲ್ಪವನ್ನು ಸುಳ್ಳು ಮಾಡ್ತಾನೆ ಬೇಕಾದ್ರೆ ಭಗವಂತ. ಆದರೆ ಭಕ್ತರ ಸಂಕಲ್ಪ ಏನಿದೆ ಅದನ್ನು ಯಾವತ್ತೂ ಭಗವಂತ ಸುಳ್ಳು ಮಾಡುವುದಿಲ್ಲ. ಅದರಿಂದಾಗಿ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ, ಸರ್ವಜ್ಞ ಮನ್ಯ ಮನವೇಕ್ಷ್ಯ ಸಕಾರ್ಯ ವೀರ್ಯಂ, ಬೇರೆ ಯಾರೂ ಕಾಣಿಸಲಿಲ್ಲ. ಬ್ರಹ್ಮದೇವರು ಹೇಳಬೇಕು. ಯಾಕೆಂತಂದರೆ ಭಗವಂತನ ವಿಷಯದಲ್ಲಿ ಜ್ಞಾನ ಇರುವುದು ಯಾರಿಗೆ ಅಂತಂದರೆ ಬ್ರಹ್ಮದೇವರಿಗೆ ಮಾತ್ರ. ಬ್ರಹ್ಮದೇವರ ನಂತರ ಲಕ್ಷ್ಮೀದೇವಿಗೂ ಜ್ಞಾನ ಇದೆ. ಆದರೆ ಬಂದು ಉಪದೇಶ ಮಾಡಬೇಕಲ್ಲ, ಉಪದೇಶ ಮಾಡುವಂತಹ ಸಾಮರ್ಥ್ಯ ಬೇಕಲ್ಲ. ಅದು ಒಬ್ಬ ಯತಿಯಾಗಿ ಉಪದೇಶ ಮಾಡಬೇಕಂತಂದ್ರೆ ಅದು ಪುರುಷನೇ ಆಗಿರಬೇಕಾದ್ರಿಂದಾಗಿ ಏನು ಮಾಡಿದರು, ಬ್ರಹ್ಮದೇವರನ್ನು ನೋಡಿದ್ರು. ಬ್ರಹ್ಮದೇವರಿಗೆ ಅವತಾರ ಮಾಡಲಿಕ್ಕೆ ಇಲ್ಲ ಬ್ರಹ್ಮದೇವರು. ಅದರಿಂದಾಗಿ ಏನು ಮಾಡಿದರು, ಬ್ರಹ್ಮದೇವರ ಪಕ್ಕದಲ್ಲಿ ನೋಡಿದ್ರಂತೆ. ಬ್ರಹ್ಮದೇವರ ಪಕ್ಕದಲ್ಲೇ ವಾಯುದೇವರು ನಿಂತಿದ್ದಾರೆ. ಸ್ಮೇರಾನನೋ ಭುವನ ಜೀವನಂ ಆಭಭಾಷೆ ಭುವನ ಜೀವನಂ. ಈ ಜಗತ್ತಿಗೆ ಜೀವನರಾಗಿದ್ದಾರೆ ವಾಯುದೇವರು. ಯಾಕೆಂತಂದರೆ ವಾಯುದೇವರು ಇರೋದರಿಂದಲೇ ನಾವೆಲ್ಲರೂ ಕೂಡ ಶ್ವಾಸೋಚ್ಛ್ವಾಸವನ್ನು ಮಾಡಲಿಕ್ಕೆ ಸಾಧ್ಯ. ಅದರಿಂದಾಗಿ ಆ ವಾಯುದೇವರು ಏನಾಗಿದ್ದಾರೆ, ಭುವನ ಜೀವನರಾಗಿದ್ದಾರೆ. ಈ ಭುವನದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಜೀವನವನ್ನು ಕೊಡುವವರಾಗಿದ್ದಾರೆ. ಅಂತಹ ಆ ವಾಯುದೇವರನ್ನು ಕುರಿತು ಹೇಳ್ತಾ ಇದ್ದಾನಂತೆ ಭಗವಂತ. ವೇದಾಂತ ಮಾರ್ಗ ಪರಿಮಾರ್ಗ ನದೀನ ದೂನಾ ದೇವಿ ಪ್ರಜಾ ವಿಶರಣ ಕರುಣಾ ಪದಂನ ಆನಂದ ಯೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಈ ರೀತಿಯಾಗಿ
ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿಶ್ವಂ ಮಿಥ್ಯ, ಜಗತ್ತು ಸುಳ್ಳು, ಭಗವಂತನಿಗೆ ಗುಣಗಳಿಲ್ಲ ಅಂತೇಳಿ ಈ ರೀತಿಯಾಗಿ ಅನೇಕ ಕಡೆ ಅಜ್ಞಾನ ಪ್ರಚಾರ ಆಗಿಬಿಟ್ಟಿದೆ. ಆ ಅಜ್ಞಾನವನ್ನು ಪರಿಹಾರ ಮಾಡಿ ಸಜ್ಜನರು ಅಂತ ಯಾರಿದ್ದಾರೆ ಅವರನ್ನೆಲ್ಲರನ್ನೂ ಪಾರು ಮಾಡುವಂತಹ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ಯಾಕೆಂತಂದರೆ ವಾಯುದೇವರು ಹೆಸರು ಹೇಳುವಂತೆಯೇ ಅವರು ವಾಯುದೇವರು. ಏನಪ್ಪ ಅಂತಂದರೆ ವಾ ಅಂತಂದರೆ ಜ್ಞಾನ ಅಂತ ಅರ್ಥ. ವಾ ಅಂತಂದರೆ ಜ್ಞಾನ, ಆಯು ಅಂತಂದರೆ ಆಯುಷು. ಈ ಎರಡಕ್ಕೂ ಕೂಡ ಜ್ಞಾನ ಮತ್ತು ಆಯುಷ್ಯ, ಈ ಎರಡಕ್ಕೂ ಕೂಡ ದೇವ, ಈ ಎರಡನ್ನೂ ಕೂಡ ನಿಯಮನೆ ಮಾಡುವಂತಹ ಶಕ್ತಿ ಇರೋದು ಯಾರಿಗೆ ಅಂತಂದರೆ ವಾಯುದೇವರಲ್ಲಿರೋದು. ಅದರಿಂದಾಗಿ ಇದಕ್ಕೆ ಸಮರ್ಥರಾದವರು ನೀವೇ, ನೀನು ಬಿಟ್ಟು ಇನ್ಯಾರು ಇದಕ್ಕೆ ಸಮರ್ಥರಲ್ಲ. ಅದರಿಂದಾಗಿ ಏನು ಮಾಡಬೇಕಾಗಿದೆ ನೀನು ಅಂತಂದರೆ, ಯಾರು ಈ ರೀತಿಯಾಗಿ ಎಲ್ಲ ಜನರು ವೇದಾಂತ ಮಾರ್ಗವನ್ನು ಬಿಟ್ಟು ಎಲ್ಲರೂ ಕೂಡ ಅಜ್ಞಾನದಿಂದಾಗಿ ಮಿಥ್ಯಾಜ್ಞಾನದಿಂದಾಗಿ ತುಂಬಿಕೊಂಡಿದ್ದಾರೆ, ಅವರನ್ನೆಲ್ಲರನ್ನೂ ಕೂಡ ಪಾರು ಮಾಡುವಂತಹ ಕೆಲಸ ನೀವು ಮಾಡಬೇಕಾಗಿದೆ. ಅದರಿಂದಾಗಿ ಭೂಲೋಕದಲ್ಲಿ ಅವತಾರವನ್ನು ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಆ ವಾಯುದೇವರನ್ನು ಕುರಿತು ಭಗವಂತ ಆದೇಶವನ್ನು ಮಾಡ್ತಾ ಇದ್ದಾನೆ. ಭಗವಂತ ಆದೇಶ ಮಾಡೋದು ಅಷ್ಟೇ ಅಲ್ಲ, ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವೆ ಏನಂತಂದರೆ, ಎಲ್ಲವೂ ಪದ್ಮಾವತಿ ದೇವಿಯನ್ನು ನೋಡ್ಕೊಂಡು ಬಂದಿದ್ದಾನೆ ಶ್ರೀನಿವಾಸ ದೇವರು. ಮಾತನಾಡಬೇಕಂತ ಬಕುಳ ಮಾಲೆಯನ್ನು ಕಳಿಸಿದ್ದಾರೆ. ಬಕುಳ ಮಾಲೆಯನ್ನು ಕಳಿಸಿದ್ದಾರೆ ಅಷ್ಟೇ ಅಲ್ಲ, ಶ್ರೀನಿವಾಸ ದೇವರು ಸುಮ್ಮನೆ ಕೂಡಲಿಲ್ಲ. ಮತ್ತೇನು ಮಾಡಿದ್ರು ಶ್ರೀನಿವಾಸ ದೇವರು ಅಂತಂದರೆ, ಕೊರವಂಜಿ ವೇಷದಲ್ಲಿ ಹೋದರು. ಕೊರವಂಜಿ ವೇಷದಲ್ಲಿ ಹೋಗಿ ಆ ಕೆಲಸವನ್ನು ಸಾಧಿಸ್ತಾರೆ. ಮೊದಲೇ ಅವ್ರ ಕೆಲಸವನ್ನು ಸಾಧಿಸ್ತಾರೆ. ಹಾಗೆ ಇಲ್ಲಿ ವಾಯುದೇವರಿಗೆ ಆದೇಶ ಮಾಡಿದರು, ನೀನು ಅವತಾರ ಮಾಡಬೇಕು, ಭೂಲೋಕದಲ್ಲಿ ಅವತಾರ ಮಾಡಿ ಅಜ್ಞಾನವನ್ನು ಪರಿಹಾರ ಮಾಡಬೇಕು ಅಂತೇಳಿ ಹೇಳಿದರು. ಆದರೆ ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ ಭಗವಂತ. ಏನು ಮಾಡಿದ ಅಂತಂದರೆ, ಇದು ಒಂದು ಶುಭ ಸುದ್ದಿ, ಇದನ್ನು ಜನರಿಗೆ ತಿಳಿಸಬೇಕಾಗಿದೆ. ಸಾಕ್ಷಾತ್ ವಾಯುದೇವರು, ನನ್ನ ಮಗನಾದಂತಹ ವಾಯುದೇವರು ಭೂಲೋಕದಲ್ಲಿ ಬರಲಿಕ್ಕಿದ್ದಾನೆ ಎಂಬುದನ್ನು ತಿಳಿಸಬೇಕಾಗಿದೆ. ಅದರಿಂದಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಪರ್ವಕಾಲ ಉತ್ಸವ ನಡೀತಾ ಇದೆ ಉಡುಪಿಯಲ್ಲಿ. ಆ ಉಡುಪಿಯಲ್ಲಿ ಅನಂತಾಸನ ದೇವರ ಮುಂದೆ ಏನು ಧ್ವಜಸ್ತಂಭ ಇದೆ, ಆ ಧ್ವಜಸ್ತಂಭದಲ್ಲಿ ಒಬ್ಬ ಪುರುಷ ನೋಡಲಿಕ್ಕೆ, ಆ ಪುರುಷ ಸ್ವಲ್ಪ ಮಂದಬುದ್ಧಿ ಅಂತ ಇದ್ದಾನೆ. ಅಂತಹ ಪುರುಷನಲ್ಲಿ ಆವೇಶ ಆ ಭಗವಂತ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆ ಧ್ವಜಸ್ತಂಭ ಮೇಲೆ ಹೇಳ್ತಾ ಇದ್ದಾನಂತೆ. ಧ್ವಜಸ್ತಂಭ ಮೇಲೆ ಹೇಳಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆಭಾಷ್ಯ ಸೂತ್ರ ಜನತಾಂ ಶಪತಾನು ವಿದ್ಧಂ ಉಚ್ಚೈರಿದಂ ವಚನ ಮುದ್ರ ತದೋರ್ಭಭಾಷೆ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞೈವ ಭಗವಾನ್ ಚಿರಾದಿಹೇತಿ. ಭಗವಂತ ತನ್ನ ಎರಡೂ ಆ ಮಂದಬುದ್ಧಿಯಾದಂತಹ ಮನುಷ್ಯನನ್ನು ಪ್ರವೇಶ ಮಾಡಿದ್ದಾನೆ. ಎತ್ತರವಾದಂತಹ ಧ್ವಜಸ್ತಂಭದ ಮೇಲೆ ಎದ್ದು ಏನು ಮಾಡ್ತಾ ಇದ್ದಾನೆ, ತನ್ನ ಎರಡೂ ಕೈಗಳನ್ನು ಮೇಲೆತ್ತಿ ಜೋರಾಗಿ ಹೇಳ್ತಾ ಇದ್ದಾನಂತೆ. ಏನಂತಂದರೆ, ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ. ಈ ಲೋಕದಲ್ಲಿ ವಿಶ್ವಜನೀನ ವೃತ್ತಿ, ಲೋಕಕ್ಕೆ ಹಿತವಾದಂತಹ ಕಾರ್ಯವನ್ನು ಮಾಡುವಂತಹ ಒಬ್ಬ ಷಡ್ಗುಣೈಶ್ವರ್ಯ ಸಂಪನ್ನನಾದವನು ಈಗ ತಾನೇ ಹುಟ್ಟಲಿಕ್ಕೆ ಇದ್ದಾನೆ ಎಂಬುದಾಗಿ ಈ ರೀತಿಯಾಗಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಭಗವಂತ ಎರಡೂ ಕೈಗಳನ್ನು ಆಚಾರ್ಯರು ದ್ವಾದಶ ಸೂತ್ರದಲ್ಲಿ ಹೇಳಬೇಕಾದ್ರೆ ಅದನ್ನೇ ಹೇಳ್ತಾರೆ. ಏನಂತಂದ್ರೆ, ನಹರೇ ಪರಮೋ ನಹರೇ ಸದೃಶಃ ಪರಮಸ್ತತು ಸರ್ವಜಿದಾದುವನ ಎಂಬುದಾಗಿ ಹೇಳಬೇಕಾದ್ರೆ, ಶಪಥೇರಿತ ಮುಚ್ಚಿತ ಬಾಹುಯುಗಂ. ಯಾಕೆ ಅಂತಂದರೆ, ಶಪಥವನ್ನು ಮಾಡಬೇಕಾದ್ರೆ ಆಚಾರ್ಯರು ಅದನ್ನೇ ಹೇಳ್ತಾರೆ, ನಹರೇ ಪರಮಃ ನಹರೇ ಸದೃಶಃ ಅಂತ ಹೇಳುತ್ತಾ, ಏನಪ್ಪ ಅಂತಂದರೆ ಶಪಥ ಮಾಡ್ತೇನೆ. ಹೇಗೆ ಶಪಥವನ್ನು ಮಾಡ್ತೇನೆ ಅಂತಂದರೆ, ಉಚ್ಛ್ರಿತ ಬಾಹುಯುಗಂ, ಎರಡೂ ಕೈಗಳನ್ನು ಮೇಲೆತ್ತಿ ನಾನು ಶಪಥವನ್ನು ಮಾಡ್ತೇನೆ ಅಂತ ಹೇಳ್ತಾರೆ ಆಚಾರ್ಯರು. ಯಾಕಂತಂದರೆ ಶಪಥ ಆ ಆನಂದವನ್ನು ಪರಮಾತ್ಮನ ಬಿಟ್ಟು ಇನ್ನೊಬ್ಬ ಭಗವಂತನಿಗೆ ಸದೃಶನಾದವನು ಇನ್ನೊಬ್ಬನಿಲ್ಲ, ಇದನ್ನು ನಾನು ಶಪಥ ಮಾಡ್ತೇನೆ. ಹೇಗೆ ಮಾಡ್ತೇನೆ, ಎರಡೂ ಕೈಗಳನ್ನು ಮೇಲೆತ್ತಿ ಶಪಥವನ್ನು ಮಾಡ್ತೇನೆ ಅಂತ ಹೇಳ್ತಾರೆ ಆಚಾರ್ಯರು ದ್ವಾದಶಾಸ್ತ್ರದಲ್ಲಿ. ಅದೇ ರೀತಿಯಾಗಿ ಭಗವಂತನೂ ಕೂಡ ಮುಂದೆ ವಾಯುದೇವರ ಅವತಾರವನ್ನು ಮಾಡಬೇಕಾಗಿದೆ. ಅದನ್ನು ತಿಳಿಸೋಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅದನ್ನೇ ಭಗವಂತ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಏನಂತಂದರೆ, ಉಚ್ಚೈರದಂ ಉಚನ ಉದ್ರತದೋರ್ ಭಭಾಷೆ, ತನ್ನ ಎರಡೂ ಕೈಗಳನ್ನು ಮೇಲೆತ್ತಿ ಹೇಳ್ತಾ ಇದ್ದಾನೆ, ವಾಯುದೇವರ ಅವತಾರವಾಗಲಿಕ್ಕಿದೆ. ಎಂತಹ ವಾಯುದೇವರು, ವಿಶ್ವಜನೀನ ವೃತ್ತಿ, ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವಂತಹ ಕಾರ್ಯವುಳ್ಳಂತಹ ವಾಯುದೇವರ ಅವತಾರ ಆಗಲಿಕ್ಕಿದೆ ಎಂಬುದಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ಆ ಭಗವಂತ ಅಲ್ಲಿ ಏನು ಮಾಡಿದ್ದಾನೆ ಅಂತಂದರೆ, ಎಲ್ಲ ಜನರು ಕೇಳುವಂತೆ ಜೋರಿಯಾಗಿ ಗಟ್ಟಿಯಾಗಿ ಅದನ್ನು ಹೇಳಿದ್ದಾನಂತೆ. ಆಯಿತು, ವಾಯುದೇವರ ಅವತಾರ ಆಗಬೇಕಾಗಿದೆ. ಎಲ್ಲಿ ಆಗಬೇಕು ವಾಯುದೇವರ ಅವತಾರ ಅಂತಂದರೆ, ಅದಕ್ಕಿಂತ ಮುಂಚೆ ಆ ಮಧ್ಯಗೆಯ ಭಟ್ಟರ
ಅವರು ಹೇಗಿದ್ದರು ಅದನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ಸದ್ವೀಪ ವಾರಿನಿಧಿ ಸಪ್ತಕಭೂತಧಾತ್ರ್ಯ ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಖಂಡೇ ಕಾಲೇ ಕಲೌ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯ ಗೇಹ ಕುಲ ಮೌಲಿಮ ನಿರ್ದ್ವಿಜೋಭೂತ್. ಮಧ್ಯಗೇಹ ಭಟ್ಟರು ಹೇಗಿದ್ರು ಅಂತಂದ್ರೆ ಸುವಿಮಲಾನ್ವಯ ಲಬ್ಧ ಜನ್ಮ, ಆ ವಂಶನೇ ಅದು ಉತ್ತಮವಾದಂತಹ ವಂಶ. ಅಂತಹ ವಂಶದಲ್ಲಿ ಆ ಮಧ್ಯಗೇಹ ಭಟ್ಟರು ಯಾಕೆ ಮಧ್ಯಗೇಹ ಭಟ್ಟರು ಅಂತ ಯಾಕೆ ಅವರಿಗೆ ಹೆಸರು ಅಂತಂದ್ರೆ 3 ಮನೆತನಗಳಿದ್ದುವಂತಲ್ಲಿ. ಒಡಿಪ್ಪೆ, ಪಾರ್ಪದಾನೆ, ಕಬೇಕೋಡೆ ಅಂತ 3 ಮನೆತನಗಳು. ಆ 3 ಮನೆತನಗಳ 3 ಮನೆತನಗಳು ಸುತ್ತಲೂ 3 ಮನೆಗಳು. ಆ 3 ಮನೆಗಳ ಮಧ್ಯದಲ್ಲಿ ಇವರ ಮನೆ ಇತ್ತು. ಅದರಿಂದಾಗಿ ಮಧ್ಯದಲ್ಲಿ ಗೇಹ ಅಂತಂದ್ರೆ ಮನೆ, ಮಧ್ಯದಲ್ಲಿ ಮನೆ ಇರುವವರು. ಅದರಿಂದಾಗಿ ಅವರು ಮಧ್ಯಗೇಹ ಭಟ್ಟರು. ಉಡುಪಿ ಕಡೆಯಲ್ಲಿ ಹೆಚ್ಚಾನೆಚ್ಚು ಆ ರೀತಿಯಾದಂಥ ಹೆಸರುಗಳೇ ಇರ್ತಾರೆ. ಪೇಜತ್ತಾಯ, ನುರಿತ್ತಾಯ, ಈ ರೀತಿಯಾದಂಥ ಹೆಸರುಗಳನ್ನೇ ಇರ್ತಾರೆ. ಟೆಂಕಿಲ್ಲಾಯ ಯಾಕೆ ಅಂತಂದ್ರೆ ಪೆಜತ್ತಾಯ, ಪೆಜ ಅಂದ್ರೆ ಏನಂತಂದ್ರೆ ಹಳಸು ಅಂತ ಅರ್ಥ. ಯಾರ ತೋಟದಲ್ಲಿ ಹಳಸಿನ ಮರ ಇರುತ್ತೋ ಅವ್ರು ಪೆಜತ್ತಾಯ. ಟೆಂಕಿಲ್ಲಾಯ, ಯಾರ ತೋಟದಲ್ಲಿ ತೆಂಗಿನ ಮರ ಇರುತ್ತೋ ಅವ್ರು ಟೆಂಕಿಲ್ಲಾಯ. ಹಾಗೆ ಯಾಕೆ ಇವರು ಮಧ್ಯಗೇಹ ಭಟ್ಟರು ಯಾಕೆ ಅಂತಂದ್ರೆ ಈ 3 ಉತ್ತಮ ಬ್ರಾಹ್ಮಣರ ಮನೆತನ, ಅದರ ಮಧ್ಯದಲ್ಲಿ ಇವರ ಮನೆ ಇತ್ತು. ಅದರಿಂದಾಗಿ ಮಧ್ಯಗೇಹ ಭಟ್ಟರು. ಅಂತಹ ಮಧ್ಯಗೇಹ ಭಟ್ಟರು ಹೇಗಿದ್ರು ಅಂತಂದ್ರೆ ಎಲ್ಲ ಶಾಸ್ತ್ರವನ್ನು ಕೂಡ ಅವರನ್ನು ಹೇಳಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಪಿ ವದಂತಿ ಜನಾವಿನೀತಂ. ವಿಜ್ಞಾತ ಭಾರತ, ಮಹಾಭಾರತ, ಪುರಾಣ, 18 ಪುರಾಣಗಳು, ಅನೇಕ ವೇದಗಳ ಸಾರವನ್ನು ಎಲ್ಲವನ್ನೂ ಅರ್ಥವರಾಗಿದ್ದರು. ಅದರಿಂದಾಗಿ ಅವರನ್ನ ಭಟ್ಟರು ಅಂತಂದ್ರೆ ಏನರ್ಥ ಅಂದ್ರೆ ಇದೇ ಅರ್ಥ. ವಿಜ್ಞಾತ ಭಾರತ, ಎಲ್ಲ ಮಹಾಭಾರತ ಪುರಾಣ ಎಲ್ಲವನ್ನೂ ಕೂಡ ತಿಳಿದುಕೊಂಡು ಕೇವಲ ತಿಳಿಯೋದಷ್ಟೇ ಅಲ್ಲ, ಅದನ್ನು ಜನರಿಗೆ ಉಪದೇಶವನ್ನು ಕೂಡ ಮಾಡ್ತಾ ಇದ್ದರಂತೆ. ಅಂತಹ ಮನೆತನ ಅದು ಅವರ ಮನೆತನ. ಅಷ್ಟೇ ಅಲ್ಲ, ಆ ಕ್ಷೇತ್ರ ಎಂತಹ ಕ್ಷೇತ್ರ ಅದು ಅಂತಂದ್ರೆ ರಾಮಾದಿವೇಶಿತ ಹರಿಸ್ವಸೃ ಮೌಲಿಮಾಲಾ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ ಕ್ಷೇತ್ರಂ ಸ ಪಾಚಕ ಪದಂ ತ್ರಿಕುಲೈಕ ಕೇತು ಕಂ ಯದ್ದದಾತಿ ಸತತಂ ಖಲು ವಿಶ್ವಪಾಜಾತ್. ರಾಮಾದಿವೇಶಿತ ಹರಿಸ್ವಸೃ ಮೌಲಿಮಾಲಾ ರಾಜದ್ವಿಮಾನ ಗಿರಿಶೋಭಿತಂ. ಅಲ್ಲಿ ಏನಿದೆ ಅಂತಂದ್ರೆ ಪರಶುರಾಮ ದೇವರು ಅಲ್ಲಿ ದುರ್ಗಾದೇವಿಯನ್ನ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಂತಹ ಹರಿಸ್ವಸರು ಭಗವಂತನ ತಂಗಿ. ಯಾಕೆಂತಂದ್ರೆ ಕೃಷ್ಣಾವತಾರದಲ್ಲಿ ಭಗವಂತನ ತಂಗಿಯಾಗಿ ದುರ್ಗಾದೇವಿಯ ಅವತಾರವಾಗುವುದು. ಅದರಿಂದಾಗಿ ಹರಿಸ್ವಸರು ಅಂತಂದ್ರೆ ದುರ್ಗಾದೇವಿ. ಅಂತಹ ದುರ್ಗಾದೇವಿಯನ್ನ, ಆ ದುರ್ಗಾದೇವಿ ವಾಸ ಮಾಡುವಂತಹ ಕ್ಷೇತ್ರ ಅದು ಪಾಜಕ. ಅಷ್ಟೇ ಅಲ್ಲ, ಕಂ ಯದ್ದದಾತಿ ಸತತಂ ಖಲು ವಿಶ್ವಪಾಜಾತ್. ಆ ಪರಶುರಾಮ ದೇವರು ಅಲ್ಲಿ 5 ತೀರ್ಥಗಳನ್ನು ಮಾಡಿದ್ದಾರೆ. ಆ 5 ತೀರ್ಥಗಳ ಆ 5 ತೀರ್ಥಗಳು ಇರುವುದರಿಂದಲೇ ಅಲ್ಲಿರುವಂತಹ ಜನರಿಗೆಲ್ಲರಿಗೂ ಕೂಡ ಕಂ ಅಂದ್ರೆ ನೀರು. ಆ ನೀರು ಆ ಪರಶುರಾಮ ದೇವರಿಂದಲೇ ಆ ಕ್ಷೇತ್ರದಲ್ಲಿರುವಂತಹ ಜನರಿಗೆ ಆ ನೀರೆಂಬುದು ದೊರೆತಿರುವುದು. ಅದರಿಂದಾಗಿ ಸಾಕ್ಷಾತ್ ಪರಶುರಾಮ ದೇವರೇ ಏನು ಮಾಡಿದ್ದಾರೆ ಅಂತಂದ್ರೆ 5 ತೀರ್ಥಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಭಗವಂತನ ತಂಗಿಯಾದಂತಹ ದುರ್ಗಾದೇವಿ ತಾನು ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಅಂತಹ ಪಾಚಕ ಪದ, ಅಂತಹ ಪಾಚಕ ಕ್ಷೇತ್ರದಲ್ಲಿ ಆಚಾರ್ಯರ ಜನನ ಎಂಬುದು ಆಗಬೇಕಾಗಿದೆ. ಅದರ ಮುಂಚೆ ಹಿಂದೆ ಹೇಳಿದಂತೆ ಭಗವಂತ ಬಂದು ವಾಸ ಮಾಡಬೇಕು ಅಂತಾದರೆ ಏನಾಗಿರಬೇಕು, ಅದು ಶುದ್ಧವಾಗಿರಬೇಕು. ಅದೇ ರೀತಿಯಾಗಿ ವಾಯುದೇವರು ಆ ಮನೆಯಲ್ಲಿ ಅವತಾರ ಮಾಡ್ತಾರೆ ಅಂತಂದರೆ ಅವರು ಎಷ್ಟು ಶುದ್ಧರಾಗಿರಬೇಕು ಅದನ್ನೇ ಮುಂದೆ ಹೇಳ್ತಾ ಇದ್ದಾರೆ. ಏನಂತಂದರೆ ತೀವ್ರೈರ್ಪಯೋ ವ್ರತ ಮುಖೈ ವಿವಿಧೈ ವ್ರತಾಕ್ರೈ ಜಾಯಾಪತಿ ಗುಣಗಣಾರ್ಣವಪುತ್ರ ಕಾಮೋ ಸಂಪೂರ್ಣ ಪೂರ್ಣ ಶಮತೋಷಯತಾಮಿತಾಂತಂ ದೇವೇರಿತಾ ವಿವಪುರಾ ವಿಧಿ ಕಶ್ಯಪೌತೋ. ಅವರಿಗೆ ಒಬ್ಬ ಒಳ್ಳೆಯ ಮಗ ಹುಟ್ಟಬೇಕಾಗಿದೆ, ಒಳ್ಳೆಯ ಮಗ ಹುಟ್ಟಬೇಕು ಅಂತೇಳಿ ಅವ್ರಿಗೆ ಆಸೆ. ಅದರಿಂದಾಗಿ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ತೀವ್ರೈ ಪಯೋವ್ರತ ಮುಖೈಹಿ, ಅನೇಕ ವ್ರತಗಳನ್ನು, ಪಯೋವ್ರತ ಮುಂದಾದಂತಹ ಅನೇಕ ಕಠಿಣವಾದಂತಹ ವ್ರತಗಳನ್ನೆಲ್ಲವನ್ನು ಕೂಡ ಮಾಡಿ ಅದನ್ನು ಅವರು ಏನು ಮಾಡ್ತಾ ಇದ್ರು ಅಂತಂದರೆ ಅಲ್ಲೇ ಇರುವಂತಹ ಉಡುಪಿಯಲ್ಲಿರುವಂತಹ ಅನಂತಾಸನ ದೇವರ ಹತ್ರ ಅದನ್ನೇ ಹೇಳ್ತಾರೆ. ಭೇಜೆ ಭುಜಂಗ ಶಯನಂ ವಿಷಲಬ್ಧ ಕಾಲಂ, ಅನೇಕ ವರ್ಷಗಳ ಕಾಲ
ಆ ಅನಂತಾಸನ ದೇವರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆ ದಂಪತಿಗಳು ಪ್ರತಿ ದಿವಸವೂ ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ ಆ ಅನಂತಾಸನನ್ನ ಪೂಜೆ ಮಾಡ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ಪಯೋವ್ರತ ಮುಂತಾದಂತಹ ಅನೇಕ ವ್ರತಗಳನ್ನು ಮಾಡಿ ತಮ್ಮ ದೇಹವನ್ನ ಶುದ್ಧಗೊಳಿಸಿದ್ರು. ಅಂತಹ ಆ ದಂಪತಿಯಲ್ಲಿ ವಿಜಯದಶಮಿಯ ಪರ್ವಕಾಲದಲ್ಲಿ ವಾಯುದೇವರು ಅವತಾರ ಮಾಡಬೇಕಾಗಿದೆ. ಅವತಾರ ಮಾಡಬೇಕಾದ್ರೆ ವಾಯುದೇವರಿಗೆ ಗರ್ಭವಾಸ ಇರುವುದಿಲ್ಲ. ಭಗವಂತನಿಗೆ, ವಾಯುದೇವರಿಗೆ, ಲಕ್ಷ್ಮೀದೇವಿಗೆ ಯಾರಿಗೂ ಕೂಡ ಗರ್ಭವಾಸ ಇಲ್ಲ. ಅದರಿಂದಾಗಿ ಅಲ್ಲಿವರೆಗೂ ಕೂಡ 9 ತಿಂಗಳ ಕಾಲ ಆ ಗರ್ಭದಲ್ಲಿ ಬೇರೆ ಒಂದು ಜೀವ ಇತ್ತು. ಆದರೆ ವಾಯುದೇವರು ಏನು ಮಾಡ್ತಾರೆ ಅಂತಂದ್ರೆ ಸಂಪೂರ್ಣ ಲಕ್ಷಣ ಚನಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿದೇಶ. 9 ತಿಂಗಳ ಕಾಲ ಆಗಿದೆ, ಇನ್ನೇನೋ ಜನನ ಆಗಬೇಕು. ಅಂತಹ ಸಂದರ್ಭದಲ್ಲಿ ಆ ವಾಯುದೇವರು ಆಕಾಶ ಮಾರ್ಗದಲ್ಲಿ ಬಂದು ಆ ಅನಂತಾಸನ ನಮಸ್ಕಾರ ಮಾಡಿಕೊಂಡು ಬಂದು ಆ ಗರ್ಭಗೃಹವನ್ನು ಪ್ರವೇಶ ಮಾಡ್ತಾ ಇದ್ದಾರಂತೆ. ಆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಜೀವನನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಜೀವನನ್ನ ಮತ್ತೆ ಮರಳಿ ಕಳಿಸ್ತಾ ಇದ್ದಾರಂತೆ. ಹೇಗಿದೆ ಅಂತ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಸಂಪೂರ್ಣ ಲಕ್ಷಣ ಚನಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್. ಹೇಗೆ ಒಬ್ಬ ರಾಜ ಇನ್ನೊಬ್ಬ ರಾಜನನ್ನು ಸೋಲಿಸಿದಾಗ ಆ ರಾಜನನ್ನ ಕಳಿಸಿ ತಾನು ಹೇಗೆ ಆ ರಾಜ್ಯವನ್ನು ಆಳುತ್ತಾನೋ ಅದೇ ರೀತಿಯಾಗಿ ಆ ವಾಯುದೇವರು ಏನ್ ಮಾಡ್ತಾ ಇದ್ದಾರೆ, ನವರಾಜಮಾನ ದ್ವಾರಾಂತರ 9 ದ್ವಾರಗಳು ಶರೀರ ಎಂಬಂತಹ ಈ ರಾಜ್ಯ, ಇದರಲ್ಲಿ 9 ದ್ವಾರಗಳು, ಅಂತಹ 9 ದ್ವಾರಗಳಿಂದಾಗಿ ವಿರಾಜಮಾನವಾದಂತಹ ಈ ಏನು ಶರೀರ ಎಂಬಂತಹ ರಾಜ್ಯ ಇದೆ, ಅದನ್ನ ರಾಜನಂತೆ ಆ ವಾಯುದೇವರು ಏನು ಮಾಡಿದ್ದಾರೆ ಅಂತಂದ್ರೆ ಪ್ರವೇಶವನ್ನು ಮಾಡಿದ್ದಾರೆ. ಮುಂದೆ ಆ ವಾಯುದೇವರ ಅವತಾರ ಎಂಬುದು ಆಗಿದೆ. ಅದು ಆಗಿದೆ ಅಂತೇಳಿ ಹೇಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಪ್ರತಿದಿನದಂತೆ ಆ ಮಧ್ಯಗೇಹ ಭಟ್ಟರು ಆ ಅನಂತಾಸನ ಪೂಜೆಗೆ ಮುಂದೆ ಉಡುಪಿಗೆ ಹೋಗಿದ್ದಾರಂತೆ. ಉಡುಪಿಯಿಂದ ಬರಬೇಕಾದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ನಾಥಂ ನಿಷೇವ್ಯ ಭವನಾನತಿ ದೂರಮಾಪ್ತಃ ಪ್ರಾಜ್ಞೋ ಮಹಾ ಪ್ರಕೃತ ದುಂದುಬಿನಾದ ಪೂರ್ವಾತ್ ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ ಜ್ಞಾನಂ ಪರೋಕ್ಷ ಪದಮಪ್ಯವತುಷ್ಟ ಹೇತುಂ. ಆ ಅನಂತಾಸನನ್ನ ಉಡುಪಿಯಲ್ಲಿರುವಂತಹ ಅನಂತೇಶ್ವರನನ್ನ ಪೂಜೆ ಮಾಡಿಕೊಂಡು ಆ ಮಧ್ಯಗೇಹ ಭಟ್ಟರು ಬರ್ತಾ ಇದ್ದಾರೆ. ಮನೆ ಹತ್ರ ಬರಬೇಕಾದ್ರೆ ಮನೆಯ ಸುತ್ತಲೂ ಆನಂದಮಯವಾದಂತಹ ವಾತಾವರಣ ಇದೆ. ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅನೇಕ ವಾದ್ಯಗಳನ್ನ ಬಾರಿಸ್ತಾ ಇದ್ದಾರೆ ಅಂತ ಅನೇಕ ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಸಂತೋಷವಾದಂತಹ ವಾತಾವರಣ ಇದೆ. ಆ ವಾತಾವರಣವನ್ನು ನೋಡಿ ಅವರಿಗೆ ಅನಿಸಿದೆ ಅಂತೆ, ಓ ನನಗೆ ಮಗು ಆಗಿದೆ ಅಂತ ಅಷ್ಟೇ ಗೊತ್ತಾಗಿದೆ. ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಓ ಗಂಡು ಮಗು ಆಗಿದೆ ಅಂತೇಳಿ ಈ ರೀತಿಯಾಗಿ ವಿಷಯ ಕೇಳಿ ಬಹಳ ಆನಂದವನ್ನು ಪಟ್ಟಿದ್ದಾರೆ. ಆನಂದವನ್ನು ಪಟ್ಟು ಆ ದೇವರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಆ ದೇವರು ಇಷ್ಟು ದಿನಗಳ ಕಾಲ ಮಕ್ಕಳು ಇರಲಿಲ್ಲ ಎಂಬಂತಹ ಕೊರತೆ ಇತ್ತು. ಅದರಿಂದಾಗಿ ಪ್ರತಿನಿತ್ಯವೂ ಕೂಡ ಆ ಅನಂತಾಸನನ್ನ ಪೂಜೆ ಮಾಡ್ತಾ ಇದ್ರು. ಇವತ್ತು ಆ ದೇವರ ಅನುಗ್ರಹದಿಂದಾಗಿ ಒಬ್ಬ ಒಳ್ಳೆಯ ಗಂಡು ಮಗು ಜನನವಾಗಿದೆ ಎಂಬುದಾಗಿ ತಿಳಿದುಕೊಂಡು ಆ ಭಗವಂತನನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಮುಂದೆ ಏನಂತ ಹೆಸರನ್ನು ಇಡ್ತಾ ಇದ್ದಾರೆ ಅಂತಂದ್ರೆ ಜ್ಞಾನಾರ್ಥಮೇವ ಯದಭೂತ ಸುದೇವ ಯೇಷಃ ಯದ್ವಾಸುದೇವ ಪದಭಕ್ತಿರತಸ್ತದಾಸೋ ತದ್ವಾಸುದೇವ ಪದಮನ್ವದನ್ ಸುರೇಂದ್ರ ತಾತೇನ ಯನ್ನಿಗದಿತಂ ಸುತನಾಮಕರ್ತ್ರ. ವಾಸುದೇವ ಅಂತ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಯಾಕೆ ವಾಸುದೇವ ಅಂತ ನಾಮಕರಣವನ್ನು ಮಾಡ್ತಿದ್ದಾರೆ? ಜ್ಞಾನಾರ್ಥಮೇವ ಯದಭೂತ ಸುದೇವ ಏಷಃ ಅಸುದೇವ. ಈ ಅಸುದೇವ ಅಂದ್ರೆ ಮುಖ್ಯ ಪ್ರಾಣದೇವರು. ಈ ಮುಖ್ಯ ಪ್ರಾಣದೇವರು ಎದಕ್ಕೋಸ್ಕರವಾಗಿ ಅವತಾರ ಮಾಡಿದ, ಇದಕ್ಕೋಸ್ಕರವಾಗಿ ಭಗವಂತ ಅದನ್ನೇ ಹೇಳಿ ಕಳಿಸಿರೋದು. ವಿಜ್ಞಾನ ಭಾನುಮತಿ ಕಾಲ ಬಲೆ ನಲೀನೆ, ಎಲ್ಲರಿಗೂ ಕೂಡ ಇನ್ನೇನು ಮಾಡಬೇಕಾಗಿದೆ, ಒಳ್ಳೆಯ ಜ್ಞಾನವನ್ನು ಕೊಡು ಅಂತ ಹೇಳಿ ಕಳಿಸಿದ್ದಾರೆ. ಅದರಿಂದಾಗಿ ಆ ಮುಖ್ಯ ಪ್ರಾಣದೇವರ ಅವತಾರ ಆಗಿರುವುದು ಇದಕ್ಕೋಸ್ಕರವಾಗಿ, ಜ್ಞಾನಕ್ಕೋಸ್ಕರವಾಗಿ. ಅದರಿಂದಾಗಿ ಹಿಂದೆ ಹೇಳಿದಂತೆ ವಾ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಅದರಿಂದಾಗಿ ಜ್ಞಾನಕ್ಕೋಸ್ಕರವಾಗಿ ಅಸುದೇವ ಮುಖ್ಯ ಪ್ರಾಣದೇವರು ಅವತಾರ ಮಾಡಿದ್ದಾರೆ. ಆದ್ರಿಂದಾಗಿ ಏನಂತ ಹೆಸರು ಕೊಟ್ಟಿದ್ದಾರೆ? ವಾಸುದೇವ. ಜ್ಞಾನಕ್ಕೋಸ್ಕರವಾಗಿ ವಾ ಅಂತಂದ್ರೆ ಜ್ಞಾನ,
ಜ್ಞಾನವನ್ನು ಕೊಡೋದಕ್ಕೋಸ್ಕರವಾಗಿ ಮುಖ್ಯ ಪ್ರಾಣದೇವರು ಬಂದಿದ್ದಾರೆ ಅಂತ ತಿಳಿಸೋದಕ್ಕೋಸ್ಕರವಾಗಿ ಏನೋ ಎಂಬಂತೆ ಏನು ಮಾಡ್ತಾ ಇದ್ದಾರೆ, ವಾಸುದೇವ ಅಂತ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಕೇವಲ ಅಷ್ಟೇ ಅಲ್ಲ, ಯದ್ ವಾಸುದೇವ ಪದಭಕ್ತಿ ರಥಸ್ಥದಾಸು, ಯಾವಾಗಲೂ ಕೂಡ ವಾಸುದೇವ, ನಿಜವಾದಂತಹ ವಾಸುದೇವ ಯಾರು? ಪರಮಾತ್ಮ. ಯಾಕೆ? ವಸುದೇವನ ಮಗ ವಾಸುದೇವ. ಅದರಿಂದಾಗಿ ಅಂತಹ ವಾಸುದೇವ ಪದಭಕ್ತಿ ರಥಸ್ಥದಾಸು, ಯಾವಾಗಲೂ ಭಗವಂತನನ್ನೇ, ಭಗವಂತನ ಪಾದಗಳನ್ನೇ, ತತ್ಪಾದ ಸೇವಾ ರತಿರೇಶ ನೀಚತ ಅಂತ ಏನು ಮುಖ್ಯಪ್ರಾಣ ಏನು ಹನುಮಂತ ದೇವರ ಬಗ್ಗೆ ಕೇಳ್ತೇವೆ, ಅದೇ ರೀತಿಯಾಗಿ ಯಾವಾಗಲೂ ಭಗವಂತನ ವಾಸುದೇವನ ಪದದಲ್ಲಿಯೇ ರತಿ ಉಳ್ಳವರಾಗಿದ್ದಾರೆ. ಅದರಿಂದಾಗಿ ಆ ಮಗುವಿಗೆ ವಾಸುದೇವ ಅಂತ ಹೆಸರನ್ನ ನಾಮಕರಣವನ್ನು ಮಾಡಿದ್ದಾರೆ. ಮುಂದೆ ಈ ಮಗುವಾದ ನಂತರ ಒಬ್ಬರು ಆ ಮಗುವಿನ ಪಾಲನೆಗೋಸ್ಕರವಾಗಿ ಅಂತೇಳಿ ಗೋದಾನವನ್ನು ಆ ಮಧ್ಯಗೇಹ ಭಟ್ಟರಿಗೆ ಕೊಡ್ತಾರಂತೆ. ಆ ಗೋದಾನವನ್ನು ಮಾಡಿದ ಫಲವಾಗಿಯೇ ಮುಂದೆ ಏನಾಗುತ್ತೆ ಅಂತಂದರೆ, ಅವರು ಈ ಈ ಜನ್ಮ ಮುಗಿದ ಮೇಲೆ ಮತ್ತೆ ತನ್ನ ಮಗನ ಹೊಟ್ಟೆಯಲ್ಲೇ ಹುಟ್ಟಿ ಏನಾಗ್ತಾರೆ ಅಂತಂದರೆ, ಮುಂದೆ ಆಚಾರ್ಯರೇನು ಶಾಸ್ತ್ರವನ್ನು ಮಾಡಿಕೊಡ್ತಾರೆ, ನಿರ್ಮಾಣ ಮಾಡಿಕೊಡ್ತಾರೋ ಆ ಶಾಸ್ತ್ರವನ್ನು ಓದಿ ಅವರು ಮುಂದೆ ಏನಾಗ್ತಾರೆ ಅಂತಂದರೆ ಮುಕ್ತಿ ಹೋಗ್ತಾರೆ ಅಂತೆ. ಅದರಿಂದಾಗಿ ಅದಕ್ಕೆ ಹೇಳ್ತಾರೆ ಏನಂತಂದರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಅನುಕೂಲ್ಯ. ನಾವು ದಾನವನ್ನು ಕೊಡಬೇಕು ಅಂತಾದರೆ ಎಂಥವ್ರಿಗೆ ದಾನವನ್ನು ಕೊಡಬೇಕು ಅಂತಂದರೆ, ಆ ದಾನವನ್ನು ಕೊಡುವುದು ಸತ್ಪಾತ್ರರಿಗೆ ಮಾತ್ರ ದಾನವನ್ನು ಕೊಡಬೇಕು. ಯಾರ್ಯಾರಿಗೂ ದಾನವನ್ನು ಕೊಟ್ಟರೆ ಆಗುವುದಿಲ್ಲ. ಸತ್ಪಾತ್ರರಿಗೆ ದಾನ ಕೊಟ್ಟರೆ ಮಾತ್ರ ಅದೇನಾಗುತ್ತೆ, ಅದಕ್ಕೆ ಬೇಕಾದಂತಹ ಫಲ ಎಂದು ಸಿಗುತ್ತೆ ಎಂಬುದನ್ನು ತಿಳಿಯಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅದಾದ ನಂತರ ಒಂದು ಸತೆ ಭಗವಂತನ ಒಂದು ಅನುಗ್ರಹದಿಂದಾಗಿ ಮಗುವಾಗಿದೆ. ಆದ್ದರಿಂದಲೇ ಒಮ್ಮೆ ಉಡುಪಿಗೆ ಹೋಗಿ ಮತ್ತೆ ಪಾಜಕ್ಕೆ ಬರಬೇಕಾದ್ರೆ ಮಧ್ಯದಲ್ಲಿ ಏನಾಗ್ತಿದೆ ಅಂತಂದರೆ, ಬಹಳ ಬರಬೇಕಾದ್ರೆ ತಡ ಆಗಿಬಿಟ್ಟಿದೆ, ರಾತ್ರಿಯ ಸಮಯ. ಅದರಿಂದಾಗಿ ಎಲ್ಲರೂ ಕೂಡ ಹೆದರ್ಕೊಂಡು ಬರ್ತಾರೆ. ಯಾಕಂದರೆ ರಾತ್ರಿಯ ಸಮಯ ಅದು ಹೆಚ್ಚಾನೆಚ್ಚು ಅಸುರರು ಓಡಾಡುವಂತಹ ಸಮಯ, ನಿಶಾಚರರು ಅಂತ ಅದಕ್ಕೆ ಅವರಿಗೆ ಹೆಸರು, ಅಸುರರು ಓಡಾಡುವಂತಹ ಸಮಯ. ಅದರಿಂದಾಗಿ ರಾತ್ರಿಯ ಬಹಳ ತಡವಾಗಿದೆ. ಅದರಿಂದಾಗಿ ಅದರಲ್ಲೇ ಅದು ಕಾಡಿರುವಂತಹ ಜಾಗ. ಅದರಿಂದಾಗಿ ಆ ಸಣ್ಣ ಮಗುವನ್ನು ಹಿಡಿದುಕೊಂಡು ಎಲ್ಲರೂ ಕೂಡ ನಿಧಾನ ಹೆದರ್ಕೊಂಡು ಹೋಗ್ತಾ ಇದ್ದಾರಂತೆ. ಹೋಗಬೇಕಾದ್ರೆ ಜೋರಾಗಿ ಗಾಳಿ ಬೀಸ್ತಂತೆ. ಎಲ್ಲರೂ ಕೂಡ ಹೆದರಿಕೆ. ತಾಯಿ ಆ ಮಗುವನ್ನು ಗಟ್ಟಿ ಅಪ್ಕೊಂಡಿದ್ದಾಳಂತೆ. ಆ ಗಾಳಿ ಏನು ಮಾಡ್ತಾ ಇದೆ ಅಂತಂದರೆ, ಒಂದಿಷ್ಟು ಬಾರಿ ಅವರನ್ನು ಸುತ್ತಾಗ್ತಂತೆ. ಏನಾಗ್ತಾ ಇದೆ ಗೊತ್ತಾಗಲಿಲ್ಲ. ಆಗ ಅಲ್ಲಿ ಆ ಪಿಶಾಚಿ ಏನು ಮಾಡಿತಂತಂದರೆ, ಹತ್ತಿರದಲ್ಲಿರುವಂತಹ ಒಬ್ಬ ಮನುಷ್ಯನನ್ನು ಪ್ರವೇಶ ಮಾಡಿ ಆ ಪಿಶಾಚಿ ಹೇಳುತ್ತಂತೆ, ನೀವು ಏನು ಹೆದರ್ಕೊಂಡು ಆ ಮಗುವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಲ್ಲ, ಅದು ಅವಶ್ಯಕತೆ ಇಲ್ಲ. ಆ ಮಗು ಇರೋದ್ರಿಂದಲೇ ನಿಮಗೆ ನಾನು ಇನ್ನೂ ತೊಂದರೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ಆ ಮಗು ಎಂಥ ಮಗು ಅಂತಂದರೆ ಅದನ್ನು ಅದು ಹೇಳ್ತಾ ಇದೆ ಏನಂತಂದರೆ, ಲೋಕೇಶ್ವರ ಸಬತ ಬಾಲ ತಮಕ್ಕಿಲೇತಿ. ಲೋಕೇಶ್ವರ ಜಗತ್ತಿಗೆ ಒಡೆಯನಾದಂತಹ ವಾಯುದೇವರ ಅವತಾರವಾದಂತಹ ಮಗು ಅದು. ಅದರಿಂದಾಗಿ ಹೆದರಿಕೆಯಿಂದಾಗಿ ನೀವು ಏನು ಮಾಡ್ತಿದ್ದೀರಾ ಅಂತಂದರೆ ಮಗುವನ್ನು ಗಟ್ಟಿ ಹಿಡ್ಕೊಂಡಿದ್ದೀರಾ. ಆದರೆ ಮಗುವನ್ನು ಗಟ್ಟಿ ಹಿಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಪ್ರಾಣ ಸಹಿತರಾಗಿ ಇದ್ದಿದ್ದೀರಾ. ನಾನು ನಿಮಗೆ ಏನೂ ತೊಂದರೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಆ ಮಗು ಇರೋದ್ರಿಂದಾಗಿ ನಿಮ್ಮನ್ನು ನಾನು ಏನೂ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ಆ ಪಿಶಾಚಿ ಹೇಳ್ತಾ ಇದೆ ಅಂತೆ. ಇದಾದ ನಂತರ ಇನ್ನೊಮ್ಮೆ ಏನಾಗಿದೆ ಅಂತಂದರೆ, ತಾಯಿ ಒಮ್ಮೆ ಏನೋ ಕೆಲಸದ ನಿಮಿತ್ತವಾಗಿ ಹೊರಗೆ ಹೋಗಬೇಕಾಗಿದೆ ಅಂತೆ. ಹೊರಗೆ ಹೋಗಬೇಕಾದ್ರೆ ಏನು ಮಾಡಿದ್ದಾಳೆ, ಮಗುವಿಗೆ ಹಾಲು ಉಣಿಸಿ ಮಗು ಮಲ್ಕೊಂಡ ನಂತರ ತಾಯಿ ಕೆಲಸಕ್ಕೆ ಅಂತ ಹೋಗಿದ್ದಾಳೆ. ತಾಯಿಯು ಕೆಲಸಕ್ಕಂತ ಹೋಗಿ ಸ್ವಲ್ಪ ಹೊತ್ತಿಗೆ ಮಗು ಎಚ್ಚರ ಆದ ನಂತರ ಅದೇನು ಮಾಡ್ತಾ ಇದೆ ಅಂದರೆ ಆಟ ಆಡಿದೆ. ಮಗು ಎದ್ದಿದೆ, ಆಟ ಆಡಿದ ನಂತರ ಮಗು ಮತ್ತೆ ಹಸಿವೆ ಆಗಿದೆ. ಮಕ್ಕಳಿಗೆ ಮಾತು ಬರುವುದಿಲ್ಲ. ಹಸಿವೆ ಆಗಿದೆ, ಅದೇನು ಮಾಡ್ತಾ ಇದೆ, ಅಳಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ಅಲ್ಲಿರುವಂತಹ ಆ ಹುಡುಗಿಯ ಹೇಳೋಗಿದ್ದಂತೆ ತಾಯಿ, ಮಗು ಎದ್ದರೆ ಅದನ್ನು ಹೇಗೋ ಒಂದು ಮಾಡಿ ನೀವು ಸಾಂತ್ವನ ಮಾಡ್ತಿದ್ರು, ನಾನು ಬರ್ತೀನಿ ಅಂತ ಹೇಳೋಗಿದ್ದಂತೆ. ಆಯಿತು ಅಂತ ಹೇಳಿದ್ರು. ಆ ಮಗು ಅಳ್ತಾ ಇದೆ. ಆ ಮಗು ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ಆ ಹುಡುಗಿ ಏನೇನು ಮಾಡಬೇಕು, ಆ ಮಗುವನ್ನು ಆಟ ಆಡ್ತಾ ಇದೆ ಅಂತೆ, ಹಾಡು ಆಡ್ತಾ ಇದೆ ಅಂತೆ, ಅದ್ರ ಮುಂದೆ ಕುಣಿತಾ ಇದೆ ಅಂತ ಏನೇ ಮಾಡಿದ್ರು ಕೂಡ ಆ ಮಗು ಅಳೋದನ್ನೇ ನಿಲ್ಲಿಸ್ತಾನೇ ಇಲ್ಲ. ಅಳುತ್ತಾನೇ ಇದೆ. ಅದಕ್ಕೆ ಆ ಹುಡುಗಿಗೆ ಏನು ಅನಿಸಿದೆ ಅಂತಂದರೆ,
ಇದಕ್ಕೆ ಹಸಿವೆ ಆಗಿರಬೇಕು, ಅದಕ್ಕೆ ಇದು ಅಳ್ತಾ ಇದೆ ಅಂತೇಳಿ ಏನು ಮಾಡಿದೆ ಅಂತಂದರೆ ಆ ಕುಳಿತವನ್ನ ಹಸುವಿಗೆ ಹಾಕಬೇಕಾದಂಥ ಆಹಾರವನ್ನು ಏನು ಮಾಡ್ತಾ ಇದೆ ಅಂತಂದರೆ ಅದನ್ನು ಆ ಮಗುವಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಹಸಿವೆ ಆಗಿರಬೇಕು ಅಂತ ತಿಳಿಸಿಬಿಟ್ಟಿದೆ ಅಂತ. ಮಗುಗೆ ಹೊಟ್ಟಿಗೆ ಆಹಾರ ಹೋಗಿದೆ. ಆಹಾರ ಹೋದ ನಂತರ ಮಗು ಮತ್ತೆ ಸುಮ್ಮನೆ ಆಗಿ ಮಲ್ಕೊಂಡ್ಬಿಟ್ಟಿದೆ. ತಾಯಿ ಇಲ್ಲಿ ಕೆಲಸದ ಗುಂಗಿನಲ್ಲಿ ಅದನ್ನು ಮಗು ಇರೋದೇ ಮರ್ತೋಗ್ಬಿಟ್ಟಿದ್ದಾರೆ. ಎಷ್ಟೋ ಹೊತ್ತಾದ ನಂತರ ಹೌದಲ್ಲ ಮಗುವನ್ನು ನಾನು ಮನೆಯಲ್ಲಿ ಮನಸ್ಸು ಬಂದಿದ್ದೇನೆ, ಮಗು ಎತ್ತಿರ್ಬೋದು ಅಂತೇಳಿ ಗಾಬರಿಯಾಗಿ ಓಡಿ ಬರ್ತಾಳಂತೆ. ಓಡಿ ಬಂದು ನೋಡ್ತಾಳಂತೆ. ನೋಡಿದ್ರೆ ಮಗು ಸುಮ್ಮನೆ ಶಾಂತವಾಗಿ ಮಲ್ಕೊಂಡಿದೆ. ಅಲ್ಲಿ ಕೇಳಿದ್ಲಂತೆ, ಅಲ್ಲ ಮಗು ಮಲ್ಕೊಂಡಿದ್ದೆಲ್ಲ ಏನಾದರೂ ಎದ್ದಿತ್ತ, ಏನಾದರೂ ಹಠ ಮಾಡಿತ್ತ ಅಂತ ಕೇಳಿದಾಗ ಅದಕ್ಕೆ ಅವಳು ಹೇಳಿದ್ದಾಳಂತೆ ಏನಂತಂದರೆ, ಇಲ್ಲ ಈ ರೀತಿಯಾಗಿ ಹೇಳ್ತಾ ಇತ್ತು, ಏನು ಮಾಡಬೇಕು ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಹಸುಗಳಿಗೋಸ್ಕರವಾಗಿ ಅಂತ ಏನು ಹುರುಳಿ ಕಾಳನ್ನು ಇಟ್ಟಿದ್ರಲ್ಲ ಆ ಹುರುಳಿ ಕಾಳನ್ನು ಮಗುವಿಗೆ ತಿಳಿಸ್ಬಿಟ್ಟಿದ್ದೇನೆ, ಹುರುಳಿ ಕಾಳನ್ನು ಮಗುವಿಗೆ ತಿಳಿಸ್ಬಿಟ್ಟಿದ್ದೇನೆ, ಆ ಮಗು ಹೊಟ್ಟೆ ತುಂಬಿತು ಅಂತೇಳಿ ಅದು ಮಲ್ಕೊಂಡ್ಬಿಟ್ಟಿದೆ. ತಾಯಿಗೆ ಹೆದರಿಕೆ ಆಗಲಿಕ್ಕೆ ಸಾಧ್ಯ ಶುರುವಾಯಿತು. ಯಾಕೆಂತಂದರೆ ಹುರುಳಿ ಕಾಳು ಅದು ಮನುಷ್ಯರಿಗೆ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಇಲ್ಲೇ ಇಲ್ಲ, ಸಾಮರ್ಥ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಸಣ್ಣ ಮಗು ಹಸಿವೆ ಆಗಿದೆ ಅಂತ ಹೇಳಲಿಕ್ಕೆ ಬಾಯಿಂದ ಹೇಳಲಿಕ್ಕೆ ಬರದೇ ಇರುವಂತಹ ಮಗು ಅದಕ್ಕೆ ಹುರುಳಿಕಾಳು ಕಳಿಸಿದಾಳಲ್ಲ, ಏನು ಮಾಡಬೇಕು ಅಂತ ಹೆದರಿಕೆ ಆರಂಭವಾಗಿದೆ ಅಂತೆ. ಅದು ಮನೆಯಲ್ಲಿ ಎಲ್ಲ ಕಡೆ ಚಿಂತೆಯ ವಾತಾವರಣ. ಮಧ್ಯಗೆ ಭಟ್ರು ಬಂದಿದ್ದಾರೆ. ಯಾಕೆ ಚಿಂತೆ ಅಂತಂದರೆ, ಇಲ್ಲ ಈ ರೀತಿಯಾಗಿ ನಾನು ಮಾಡಿದ್ದೆ, ಇವಳು ಈ ರೀತಿಯಾಗಿ ಹುರುಳಿಕಾಳನ್ನು ತಿಳಿಸ್ಬಿಟ್ಟಿದ್ದಾರೆ. ಅವ್ರಿಗೂ ಹೆದರಿಕೆ ಪ್ರಾರಂಭವಾಯಿತಂತೆ. ಎಷ್ಟೋ ವರ್ಷಗಳ ನಂತರ ಗಂಡು ಮಗು ಬಂದಿದೆ, ಇದು ನೋಡಿ ಹುರುಳಿಕಾಳು ತಿಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ, ಏನು ಮಾಡಬೇಕು ಅಂತೇಳಿ. ಆದರೆ ಏನೂ ಆಗಿಲ್ಲಂತೆ ಆ ಮಗುವಿಗೆ. ಅದನ್ನೇ ಹೇಳ್ತಾರೆ ಏನಂತಂದ್ರೆ, ಯಸ್ಯತ್ರಿಲೋಕ ಜನನಿ ಜನನೀ ವಿಶೇಪಿ ಪೀತೇನ ವಿಸ್ಮಯೋ ವಾಪ ಸಮಸ್ತ ಶಕ್ತೇ. ಆ ವಾಯುದೇವರು ಹಿಂದೆ ಹಲಹಲ ದೇವತೆಗಳು ಸಮುದ್ರ ಮಥನವನ್ನು ಮಾಡಬೇಕಾದ್ರೆ ಹಲಹಲ ವಿಷಯವೇ ಬಂದಿತ್ತಂತೆ. ಆ ಹಲಹಲ ವಿಷವನ್ನು ಬಂದಾಗ ಅದನ್ನು ಏನು ಮಾಡಿದ್ರು ವಾಯುದೇವರು ಅಂತಂದ್ರೆ, ಅದನ್ನೆಲ್ಲವನ್ನು ಕೂಡ ವಾಯುದೇವರು ಪಾನ ಮಾಡಿ ಅದನ್ನೆಲ್ಲವನ್ನು ಕೂಡ ಜೀರ್ಣಿಸ್ಕೊಂಡಿದ್ದಾರೆ. ಅಂತಹ ವಾಯುದೇವರು ಹಾಲಾಹಲ ವಿಷವನ್ನೇ ಜೀರ್ಣೆ ಮಾಡಿಸಿಕೊಂಡಂತಹ ವಾಯುದೇವರಿಗೆ ಆಗ ತ್ರಿಲೋಕ ಜನನಿ, ಮೂರು ಲೋಕಕ್ಕೆ ತಾಯಿಯಾದಂತಹ ಲಕ್ಷ್ಮೀದೇವಿಗೆ ತನ್ನ ಮಗ ಹಾಲಾಹಲ ವಿಷವನ್ನು ಪಾನವನ್ನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದೆ, ಚಿಂತೆ ಪಡಲಿಲ್ಲ ಅಂತ. ಯಾಕೆ ಚಿಂತೆ ಪಡಲಿಲ್ಲ? ಅದನ್ನು ತಿಂದು ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಆ ವಾಯುದೇವರಲ್ಲಿದೆ ಅಂತೇಳಿ ಅದು ಆ ತ್ರಿಲೋಕ ಮೂರು ಲೋಕಕ್ಕೆ ತಾಯಿಯಾದಂತಹ ಲಕ್ಷ್ಮೀದೇವಿಗೆ ಗೊತ್ತು. ಅದರಿಂದಾಗಿ ಅಲ್ಲಿ ಲಕ್ಷ್ಮೀದೇವಿ ಭಯಭೀತಳಾಗಿರಲಿಲ್ಲ. ಆದರೆ ಆ ವಿಷಯ ಇಲ್ಲಿ ಗೊತ್ತಿಲ್ಲಲ್ಲ, ಇಲ್ಲಿ ಈ ತಾಯಿ ಗೊತ್ತಿಲ್ಲ ಸಾಕ್ಷಾತ್ ವಾಯುದೇವರೇ ಬಂದಿದ್ದಾರೆ ಅಂತೇಳಿ. ಕೃಷ್ಣನ ಕಾಲದಲ್ಲೂ ಕೂಡ ತಾಯಿಯ ಮಮತೆ ಅಂತಾದು, ತಾಯಿಯ ಮಮತೆ ಅಂತಾದಂತಂದ್ರೆ ಕೃಷ್ಣ ಅನೇಕ ಬಾರಿ ತೋರಿಸಿದ. ತಾನು ಎಲ್ಲ ಸಾಮಾನ್ಯ ಮಕ್ಕಳಂತೆ ಅಲ್ಲ ಅಂತ ಕೃಷ್ಣ ಬಾರಿ ತೋರಿಸಿದ. ಬಾಯಲ್ಲಿ ಜಗತ್ತನ್ನು ತೋರಿಸಿದ, ಅನೇಕ ಅಸುರನ್ನು ಸಂಹಾರ ಮಾಡಿದ. ಏನೇ ಮಾಡಿದ್ರು ಕೂಡ ಕೊನೆಗೆ ಮತ್ತೆ ಆ ತಾಯಿಗೆ ನನ್ನ ಮಗು ಅಂತಾನೆ ಮಮತೆ ಬರ್ತಿತ್ತಂತೆ. ಅದೇ ರೀತಿಯಾಗಿ ಹಿಂದೆ ಆ ಅಸುರರು ಆ ಪಿಶಾಚಿ ಬಂದು ಹೇಳಿದೆ, ಏನು ಮೂರು ಲೋಕಕ್ಕೆ ಸ್ವಾಮಿಯಾದಂತಹ ವಾಯುದೇವರು ಇದು ಅಂತ ಹೇಳಿದ್ದಾರೆ. ಆದರೂ ಕೂಡ ಅದನ್ನು ಮರೆತು ಈ ತಾಯಿ ಏನು ಮಾಡಿದ್ದಾಳೆ ಅಂತಂದರೆ ಆಶ್ಚರ್ಯವನ್ನು ಪಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಮುಂದೆ ಈ ರೀತಿಯಾಗಿ ಅನೇಕ ಈ ಬಾಲಕರು ಮಾಡುವಂತಹ ಸಣ್ಣ ಏನು ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣ ಅಂತೇಳಿ ಭಗವಂತನ ಬಗ್ಗೆ ನಾವು ಹೇಳ್ತೀವೋ ಅದೇ ರೀತಿಯಾಗಿ ಆ ವಾಯುದೇವರು ಕೂಡ ಏನು ಮಾಡ್ತಾರೆ ಅಂತಂದರೆ ಕ್ರಮವಾಗಿ ಮೊದಲಿಗೆ ಡೊಗ್ಗಾಲ್ ಕಾಲದಲ್ಲಿ ಮೊದಲಿಂದಾಗಿ ಕೇವಲ ಹೊಟ್ಟೆ ಮೇಲೆ ಸರಲಿಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಅದಾದ ನಂತರ ಏನು ಮಾಡಿದ್ರು ಅಂತಂದರೆ ಅಂಬೆಗಾಲಿಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಈ ರೀತಿಯಾಗಿ ಕ್ರಮವಾಗಿ ಒಂದು ಮಗು ಬೆಳಿಬೇಕಾದ್ರೆ ಹೇಗೆ ರೀತಿಯಾಗಿ, ಯಾಕೆಂತಂದರೆ ತಕ್ಷಣ ಬೆಳೆದ್ಬಿಟ್ರು ಅಂತ ಅಂದರೆ, ನಾನು ವಾಯುದೇವರು ತಕ್ಷಣ ಬೆಳೆದ್ಬಿಟ್ರೆ ಅಂತಂದರೆ ಆ ತಂದೆ ತಾಯಿಗಳಿಗೆ ಮಕ್ಕಳನ್ನು ಬೆಳೆಸಿದಂತಹ ಒಂದು ಆನಂದ ಸಿಗಬೇಕು, ಆ ಆನಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಮಕ್ಕಳು ಯಾವ ರೀತಿಯಾಗಿ ಬೆಳಿಬೇಕು ಅದೇ ರೀತಿಯಾಗಿ ಅವರು ಬೆಳೀತಿದ್ದಾರಂತೆ. ಈ ರೀತಿಯಾಗಿ ವಾಯುದೇವರು ವಾಸುದೇವನಾಗಿ ತನ್ನ ಅನೇಕ ಬಾಲ್ಯ ಲೀಲೆಗಳನ್ನು ತೋರಿಸ್ತಾರೆ. ಮುಂದೆ ಒಬ್ಬ ಬರ್ತಾನಂತೆ, ಮನೆಗೆ ಬಂದಾಗ ಮಧ್ಯಗೆ ಭಟ್ರು ಹೇಳ್ತಾರೆ ಅಂತಂದರೆ, ನಾನು ಮನೆಯಲ್ಲಿಲ್ಲ ಅಂತ ಹೇಳು ಅಂತ. ಯಾಕೆ ಅಂತಂದರೆ, ಇಲ್ಲ ಈ ರೀತಿಯಾಗಿ ನಾನು ಅವ್ರ ಹತ್ರ ಸಾಲವನ್ನು ಇಸ್ಕೊಂಡಿದ್ದೇನೆ, ಕೊಡಬೇಕು, ದುಡ್ಡು ಇಲ್ಲ, ಅದರಿಂದಾಗಿ ಹೇಳು ಅಂತ. ಅದಕ್ಕೆ ಆ ಮಗು ಏನು ಮಾಡಿತ್ತಂತಂದರೆ ಹೋಯ್ತಂತೆ, ಹೋಗಿ ಹುಣಸೆ ಬೀಜವನ್ನು ಕೊಡ್ತಂತೆ. ತಂದೆ ಗೊತ್ತಿಲ್ಲ, ತಂದೆ ಏನು ಹೇಳಿ ಕಳಿಸಿದ್ದಾರೆ,
ಹೋಗಿ ನಾನು ಮನೆಯಲ್ಲಿ ಇಲ್ಲ ಅಂತ ಹೇಳು ಅಂತ ಹೇಳಿದ್ದಾರೆ ಅಷ್ಟೇ. ಆ ಮಗು ಏನು ಮಾಡ್ತಾ ಇದೆ ಏನನ್ನು ಕೂಡ ನೋಡ್ತಾ ಇಲ್ಲ. ಆ ಮಗು ಏನು ಮಾಡಿದೆ, ಅಲ್ಲೇ ಇರುವಂತಹ ಹುಣಸೆ ಬೀಜವನ್ನ ಹೋಗಿ ಆ ಧನಿಕನಿಗೆ ಕೊಟ್ಟಿದೆಯಂತೆ. ಒಂದಿಷ್ಟು ದಿನಗಳ ನಂತರ ಕೇಳಿದಾಗ ಮಧ್ಯಗೆಯ ಭಟ್ರು ಹೋದ್ರಂತೆ, ಮತ್ತೆ ನಿಮ್ಮ ಸಾಲವನ್ನು ತೀರಿಸಲಿಕ್ಕೆ ಬಂದಿದೆ ಅಂತ ಹೇಳಿದಾಗ, ಇಲ್ಲ ಅವತ್ತೇ ನಿನ್ನ ಮಗ ನನಗೆ ಸಾಲವನ್ನು ಏನು ನೀನು ಸಾಲವನ್ನ ಕೊಡಬೇಕು, ನೀನು ಮತ್ತೆ ನನಗೆ ಕೊಡಬೇಕಾಗಿತ್ತು, ಅದನ್ನೆಲ್ಲವನ್ನು ಕೂಡ ನಿನ್ನ ಮಗ ತೀರಿಸಿಬಿಟ್ಟಿದ್ದಾನೆ ಅಂತೇಳಿ. ಏನಪ್ಪಾ ಅಂತಂದ್ರೆ ಅದನ್ನೇ ಹೇಳ್ತಾರೆ, ಏನಂತಂದ್ರೆ ಆ ಹುಣಸೆ ಬೀಜ ಒಂದು ನೆಪವನ್ನಿಟ್ಟು ಮೋಕ್ಷವನ್ನೇ ಆ ವಾಸುದೇವ ಆ ಧನಿಕನಿಗೆ ಕೊಟ್ಟುಬಿಟ್ಟಿದ್ದಂತೆ. ಈ ರೀತಿಯಾಗಿ ಅನೇಕ ಬಾಲಲೀಲೆಗಳನ್ನ ಆ ವಾಸುದೇವ ತೋರಿಸ್ತಾನೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಅಂತ ಹೇಳುತ್ತಾ, ಏನು ಗುರುಗಳ ಅಪ್ಪಣೆಯಿಂದಾಗಿ ಈ ಮಧ್ವ ನವರಾತ್ರೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. 6 ಗಂಟೆಗೆ ಆರಂಭವಾಗಬೇಕಾಗಿತ್ತು. ಕಾರಣಾಂತರಗಳಿಂದಾಗಿ ಮೊದಲನೇ ದಿನ ಅದರಿಂದಾಗಿ ಇವತ್ತು ಸ್ವಲ್ಪ ವಿಳಂಬವಾಗಿದೆ. ಅದರಿಂದಾಗಿ ನಾಳಿದ್ದ ಸರಿಯಾಗಿ 6 ಗಂಟೆಗೇನೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಮುಂದಿನ ಆ ವಾಸುದೇವನ ಬಾಲಲೀಲೆಗಳನ್ನು ನಾಳೆಯ ದಿನದಿಂದಾಗಿ ಹೇಳಲಿಕ್ಕಿದ್ದಾರೆ. ಅದರಿಂದಾಗಿ ನಾಳೆಯ ದಿನದಿಂದಾಗಿ ಕೇವಲ ನೀವಷ್ಟೇ ಅಲ್ಲದೇನೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರನ್ನು ಕೂಡ ಕರೆದುಕೊಂಡು ಬಂದು ಈ ಪುಣ್ಯದಲ್ಲಿ ಅವರನ್ನು ಭಾಗಿಯಾಗಿಸುವ ಮೂಲಕವಾಗಿ ನೀವು ಕೂಡ ವಿಶೇಷವಾದಂತಹ ಆ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಸಮಯದಲ್ಲಿ ಕೇಳಿಕೊಳ್ಳುತ್ತಾ, ಕಾಯೇನ ವಾಚ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಹೃದಯ ಸ್ವಭಾವ ಕರೋಮ್ಯತ್ಯರ್ಥಕರಂಬರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂದ ಗೋವಿಂದೇಭ್ಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ಅದ್ಭುತವಾಗಿರತಕ್ಕಂತಹ ಪ್ರಾದುರ್ಭಾವ ಮತ್ತು ಕೆಲವು ಆಚಾರ್ಯರ ಬಾಲಲೀಲೆಗಳನ್ನು ನಮಗೆ ಗುಣಪಡಿಸಿದ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀನಿವಾಸಾಚಾರ್ಯ ಜೋಶಿಯವರಿಗೆ ನಾವು ನಮಸ್ಕಾರ ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಆಚಾರ್ಯರೇ ಹೇಳಿದಂತೆ ನಾಳೆಯಿಂದ ನಿಮ್ಮ ಅಕ್ಕಪಕ್ಕದವರನ್ನು ದಯಮಾಡಿ ಉಪನ್ಯಾಸ ಕರ್ಕೊಂಡ್ಬರ್ರಿ. ಇದರಿಂದ ನಿಮಗೂ ಒಂದು ಬೆನಿಫಿಟ್ ಇದೆ. ಯಾಕೆಂದ್ರೆ ಮಧ್ವಾಚಾರ್ಯರ ಋಣ, ಮಧ್ವಾಚಾರ್ಯರ ಉಪಕಾರ ಸಮಸ್ತ ಹಿಂದೂಗಳಿಗಿದೆ. ಅದಕ್ಕಿಂತ ಹೆಚ್ಚಾಗಿ ಮಾಧ್ವರಿಗಿದೆ. ಕೇವಲ ಮಾಧ್ವರು ಅಕ್ಷತೆ ಅಂಗಾರಕ್ಕೆ ಮಾಧ್ವರಲ್ಲ, ಅಥವಾ ಮಧ್ಯಾಹ್ನದ ಭೋಜನಕ್ಕೆ ಮಾಧ್ವರಲ್ಲ. ಯಾರು ಮಧ್ವಾಚಾರ್ಯರ ಮಹಿಮೆಗಳನ್ನು ಶ್ರವಣ ಮಾಡ್ತಾರೋ, ಮಧ್ವಾಚಾರ್ಯರ ತತ್ವಗಳನ್ನು ಪಾಲಿಸ್ತಾರೋ ಅವರು ನಿಜವಾದ ಮಾಧ್ವರು. ಹಾಗಾಗಿ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ, ನಿಮ್ಮ ಸಂಬಂಧಿಕರನ್ನ ಕರ್ಕೊಂಡು ಬಂದ್ರೆ ಅವರಿಗೆ ಉಪನ್ಯಾಸ ಮಾಡಿಸಿದ ಫಲ ನಿಮಗೂ ಬರುತ್ತೆ, ಶ್ರವಣ ಮಾಡಿಸಿದ ಫಲ ನಿಮಗೂ ಬರುತ್ತೆ. ಹಾಗಾಗಿ ನಾಳೆಯ ದಿನ ಆಚಾರ್ಯರ ಮುಂದುವರೆದ ಬಾಲಲೀಲೆಗಳು, ವಾಸುದೇವ ಪುಟ್ಟ ಪುಟ್ಟ ಬಾಲಲೀಲೆಗಳನ್ನು ತೋರಿಸಿದ ಮತ್ತು ವಾಸುದೇವ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂತ ಗಟ್ಟಿಯಾದ ನಿರ್ಧಾರ ಮಾಡಿದ, ಅದನ್ನೆಲ್ಲ ನಾಳೆಯ ಉಪನ್ಯಾಸಕರಾದ ವಿದ್ವಾಂಸರಾದ ನಾರಾಯಣಾಚಾರ್ಯ ದೇಸಾಯಿ ಅವರು ವರ್ಣನೆ ಮಾಡಲಿಕ್ಕಿದ್ದಾರೆ. ಇದೇ ರೀತಿ ಶ್ರೋತೃ ವೃಂದದ ಭಕ್ತರು ಉಪನ್ಯಾಸವನ್ನ ಕೇಳಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ.